यं प्रौरजन्तमनुपेतमपेतकृत्यं द्वैपायनो विरहकातर आजुहावा पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकमध्यात्मदीपमतितितीर्षतां तमोन्दं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। निर्वेदवादिनीमेवं मनोर्दुहितरं मुनिः दयाळुशालिनीमाः ಶುಕ್ಲಾಭಿವ್ಯಾಹೃತಂ ಸ್ಮರನ್. ಈ ರೀತಿಯಾಗಿ ನಿರ್ವೇದವಾದಿನೀಂ ವೈರಾಗ್ಯದಿಂದ ತುಂಬಿದ ಮಾತನಾಡ್ತಾ ಇರುವ ಮನುವಿನ ಮಗಳು ದೇವಹೂತಿಯನ್ನು ಕಂಡು ಕರ್ದಮ ಪ್ರಜಾಪತಿಗಳು ಮಾತನಾಡಿದರು. ಮಾತನಾಡುವಾಗ ದೇವರ ಮಾತು ನೆನಪಿಗೆ ಬರ್ತಾ ಇತ್ತು. ಮಾಕ್ಷಿದೋ ರಾಜಪುತ್ರೀತ್ಥಂ ಆತ್ಮಾನಂ ಪ್ರತ್ಯನಂದಿತೆ ಭಗವಾನ್ಸ್ತೇಕ್ಷರೋ ಗರ್ಭಂ ಅದೂರಾತ್ ಸಂಪ್ರಪತ್ಯತೆ. ಓ ದೊರೆಯ ಮಗಳೇ ಮಾಖಿದಃ, ಕತಿಗೊಳ್ಳಬೇಡ. ಭಗವನ್ಸ್ತೆ ಅಕ್ಷರಃ ಗರ್ಭಂ, ಎಂದೂ ನಾಶವಿಲ್ಲದ ಪರಮಾತ್ಮ ಅದೂರಾತ್ ಬೇಗದಲ್ಲೇ ಗರ್ಭಂ ಸಂಪತ್ಸ್ಯತೆ, ನಿನ್ನ ಬಸಿರೊಳಗಡೆ ಹೊಕ್ಕುತ್ತಾನೆ. ಧೃತೌ ರಥಾ ಸುಭದ್ರಾಂತೆ ದಮೇನ ನಿಯಮೇನ ಚ ತಪೋದ್ರವಿಣದಾನೈಶ್ಚ ಶ್ರದ್ಧಯಾ ಚೇಶ್ವರಂ ಭಜ. ದೇವರು ನಮ್ಮನ್ನು ಕುರಿತು ಒಲಿಯಬೇಕು ಅಂತ ಹೇಳಿದರೆ ಧೃತವ್ರತ, ವ್ರತವನ್ನು ಮಾಡ್ತಾ, ಇಂದ್ರಿಯ ನಿಗ್ರಹ ಮಾಡ್ತಾ, ಜಪಾದಿಗಳನ್ನು ಮಾಡ್ತಾ, ದಾನವನ್ನು ಮಾಡ್ತಾ, ಶ್ರದ್ಧೆಯಿಂದ ಈಶ್ವರಂ ಭಜ, ನಾರಾಯಣನನ್ನು ಚಿಂತಿಸು. ಸತ್ವಯಾರಾಧಿತ ಶುಕ್ಲ ವಿತನ್ವನ್ಮಾಮಕಂ ಯಶಃ ಛೇತ್ತಾತೆ ಹೃದಯ ಗ್ರಂಥಿಂ ಔದರ್ಯೋ ಬ್ರಹ್ಮಭಾವನಃ. ಸತ್ವಯಾ ಆರಾಧಿತ, ನಿನ್ನ ಆರಾಧನೆಯನ್ನು ಸ್ವೀಕರಿಸಿ ನನಗೆ ಹೆಸರನ್ನು ತರ್ತಾ ಔದರ್ಯ ನಿನ್ನ ಹೊಟ್ಟೆಯೊಳಗಡೆ ಬಂದು ತೇ ನಿನ್ನ ಹೃದಯ ಗ್ರಂಥಿಂ ಎಲ್ಲ ತರಹದ ಸಂಶಯಗಳನ್ನು ಛೇತ್ತಾ ಕತ್ತರಿಸುತ್ತಾನೆ. ಅಂದರೆ ನಿನ್ನ ಎಲ್ಲ ಸಂಶಯಗಳಿಗೂ ಅಲ್ಲಿ ಉತ್ತರ ಸಿಗತ್ತೆ. ಮೈತ್ರೇಯ ಉವಾಚ ದೇವಹೂತ್ಯಪಿ ಸಂದೇಶಂ ಗೌರವೇಣ ಪ್ರಜಾಪತೆ ಸಮ್ಯಕ್ ಶ್ರದ್ಧಾಯ ಪುರುಷಂ ಕೂಟಸ್ಥಂ ಅಭಜದ್ಗುರುಂ. ದೇವಹೂತಿಯೂ ಕೂಡ ಆ ಸಂದೇಶವನ್ನು ಕೇಳಿ ಗೌರವೇಣ ಪ್ರಜಾಪತೇ, ಕರ್ದಮ ಪ್ರಜಾಪತಿಯ ಮೇಲೆ ಉತ್ಕಟವಾದ ಗೌರವ ಭಾವನೆಯನ್ನು ತಾಳಿ ದೇವರನ್ನು ಚೆನ್ನಾಗಿ ನಂಬಿ ಗುರುಂ ಅಭಜತ್, ನಾರಾಯಣನನ್ನು ಉತ್ಕಟವಾಗಿ ಚಿಂತಿಸಿದಳು. ತಸ್ಯಾಂ ಬಹುತಿಥೆ ಕಾಲೇ ಭಗವಾನ್ ಮಧುಸೂದನಃ ಕಾರ್ದಮಂ ವೀರ್ಯಮಾಪನ್ನಃ ಜಜ್ಞೆ ಅಗ್ನಿರಿವ ದಾರುಣೀ. ಬಹುತಿಥೆ ಕಾಲೇ, ಆಮೇಲೆ ಬಹಳ ದಿವಸ ಆದಮೇಲೆ ಭಗವಾನ್ ಮಧುಸೂದನಃ ನಾರಾಯಣನು ಕಾರ್ದಮಂ ವೀರ್ಯಂ ಆಪನ್ನಃ, ಕರ್ದಮ ಪ್ರಜಾಪತಿಯ ವೀರ್ಯದ ಮೂಲಕ ಅಭಿವ್ಯಕ್ತನಾದ. ಹೇಗೆ? ದಾರುಣಿ ಅಗ್ನಿರಿವ, ಕಟ್ಟಿಗೆಯೊಳಗಡೆ ಬೆಂಕಿ ಅಭಿವ್ಯಕ್ತ ಆಗುವ ಹಾಗೆ. ಇದು ಕಾರ್ದಮಂ ವೀರ್ಯಮಾಪನ್ನ ಅಂತನ್ನೋದು ನಮ್ಮನ್ನು ಕಾಡುವಂತಹ ಸಂಗತಿ. ಕರ್ದಮ ಪ್ರಜಾಪತಿಯ ರೇತಸ್ಸಿನ ಮೂಲಕ ದೇವಹೂತಿಯನ್ನು ಪ್ರವೇಶ ಮಾಡಿದ ಅಂತ. ಸರಿ, ಅದನ್ನು ಪೂರ್ಣವಾಗಿ ನಂಬಲಿಕ್ಕಾಗಲ್ಲ. ಕಾರಣ ಏನು ಅಂದರೆ ಅಗ್ನಿರಿವ ದಾರುಣಿ ಅಂತಾರೆ. ಕಟ್ಟಿಗೆಯೊಳಗಡೆ ಬೆಂಕಿ ಅಭಿವ್ಯಕ್ತ ಆದ ಹಾಗೆ ಅಂತ. ಇದು ಏನಿದು ಅಂದರೆ ನಾವತಾರೇಶ್ವಪಿ ಹರೇಃ ದೇಹ ಶುಕ್ಲಾದಿ ಸಂಭವ ತಥಾಪಿ ಶುಕ್ಲ ಸಂಸ್ಥಸ್ಸನ್ ಮಾತೃದೇಹಂ ಪ್ರವಿಶ್ಯ ಚ.
ಅವತಾರದಲ್ಲಿಯೂ ಕೂಡ ದೇವರ ದೇಹ ಪಾಂಚಭೌತಿಕ ಅಲ್ಲ. ಆದರೂ ಕೂಡ ಶುಕ್ಲ ಸಂಸ್ಥಃ, ದೇವರು ರೇತಸ್ಸಿನಲ್ಲಿ ನೆಲೆಗೊಂಡು ಮಾತೃದೇಹವನ್ನು ಪ್ರವೇಶ ಮಾಡ್ತಾನೆ. ವಿಲಾಪ್ಯ ಶುಕ್ಲಂ, ಆ ರೇತಸ್ಸನ್ನು ಕಣ್ಮರೆ ಮಾಡಿಬಿಡ್ತಾನೆ. ಕೇವಲ ಜ್ಞಾನರೂಪಕನಾಗಿ ಉದೇತಿ, ಉದಯಿಸುತ್ತಾನೆ. ಇದು ಮೋಹ. ತೋರತ್ತಲ್ಲ ಜನರಿಗೆ ದೇವರು ಕರ್ದಮ ಪ್ರಜಾಪತಿಯ ವೀರ್ಯದ ಮೂಲಕ ಪ್ರವೇಶ ಮಾಡಿದ ಅಂತಲೇ ತೋರುತ್ತೆ. ಅವನು ವೀರ್ಯದ ಒಳಗಡೆ ನಿಂತು ಪ್ರವೇಶ ಮಾಡೋದೂ ಹೌದು, ಆದರೆ ವೀರ್ಯವನ್ನು ಇಂಗಿಸಿ ತನ್ನ ಶರೀರವನ್ನು ಬೆಳೆಸುತ್ತಾನೆ. ಇದು ಬಹಳ ವಿಶಿಷ್ಟ ಅಂತ. ಏಕೆಂದರೆ ನೋಡಿ, ಇದು ದರ್ಶನ. ಕಾರ್ದಮಂ ವೀರ್ಯಮಾಪನ್ನ ಅನ್ನೋದು ದರ್ಶನ, ಸಮಾಧಿಯೂ ಹೌದು. ಕರ್ದಮ ಪ್ರಜಾಪತಿಯ ವೀರ್ಯವನ್ನು ದೇವರು ಹೊಂದಿದ. ಕೆಲವರು ನೋಡಿರ್ತಾರೆ, ದೇವತೆಗಳು ಕೂಡ ನೋಡಿರ್ತಾರೆ. ದರ್ಶನ ದರ್ಶನ ದರ್ಶನ. ಏಕೆಂದರೆ ದೇಹದ ಒಳಗಡೆ ತತ್ವಾಭಿಮಾನಿ ದೇವತೆಗಳು ಎಲ್ಲವನ್ನೂ ಕಂಡೇ ಇರ್ತಾರೆ. ಆ ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಋಷಿಗಳಿಗೆ ಅದು ಕಾಣುತ್ತೆ, ದೇವರು ಹೇಗೆ ಅವತಾರ ಮಾಡ್ತಾನೆ ಅನ್ನೋದು. ಆ ರೀತಿ ಕಂಡದ್ದನ್ನು ಕಾರ್ದಮಂ ವೀರ್ಯಮಾಪನ್ನ ಅಂದರು. ಆದರೆ ಸಮಾಧಿಯನ್ನು ಹೇಳಿದ್ರು, ಜಜ್ಞೆ ಅಗ್ನಿರಿವ ದಾರುಣಿ ಅಂತ. ಕಟ್ಟಿಗೆಯೊಳಗಡೆ ಬೆಂಕಿ ಅಭಿವ್ಯಕ್ತ ಆಗುವ ಹಾಗೆ ಅಂತ. ಅದರ ನಡುವೆ ಶುಕ್ಲದ ಮೂಲಕವೇ ದೇವರು ಪ್ರವೇಶ ಮಾಡ್ತಾನೆ, ರೇತಸ್ಸಿನ ಮೂಲಕ ಪ್ರವೇಶ ಮಾಡ್ತಾನೆ. ಆ ರೇತಸ್ಸನ್ನು ಇಂಗಿಸುತ್ತಾನೆ. ಇತಿ ಮಹಾವರಾಹೆ ಅಗ್ನಿರಿವ ದಾರುಣಿ ಇತಿ ವ್ಯಕ್ತಿಸ್ಥಾನ ಮಾತ್ರತ್ವೇ ದೃಷ್ಟಾಂತ ಅಂತ ಹೇಳ್ತಾರೆ. ಅದು ದೃಷ್ಟಾಂತ. ಹೀಗಾಗಿ ಇಲ್ಲಿ ಇರೋದು ಕೇವಲ ದರ್ಶನ. ಅವಾದಯನಸ್ತದಾ ವ್ಯೋಮ್ನಿ ವಾದಿತ್ರಾಣಿ ಘನಾ ಗಾಯಂತಿ ತಸ್ಮಿನ್ ಗಂಧರ್ವಾ ನೃತ್ಯಂತ್ಯಪ್ಸರಸೋ ಮುದಾ. ಆಗ ಅವಾದಯನ್ ವಾದಿತ್ರಾಣಿ, ವಾದ್ಯಗಳೆಲ್ಲ ಮೊಳಗಿದವು. ಘನಾಘನಾಹ, ಮೋಡಗಳ ಗುಡುಗೆ ವಾದ್ಯಗಳಾದವೋ ಎಂಬಂತೆ ಕಂಡವು. ಆಮೇಲೆ ಗಂಧರ್ವರು ಅಪ್ಸರೆಯರು ಎಲ್ಲ ಹಾಡಿದರು, ಕುಣಿದರು ಸಂತಸದಿಂದ. ಪೇತುಸ್ಸುಮನಸೋ ದಿವ್ಯಾ ಖೇಚರೈರಪವರ್ಜಿತಾ ಪ್ರಸೇದುಶ್ಚ ದಿಶಸ್ಸರ್ವಾ ಅಂಬಾಂಸಿ ಚ ಮನಾಂಸಿ ಚ. ಎಲ್ಲ ಸುಮನಸಃ, ದೇವಲೋಕದ ಹೂಗಳೆಲ್ಲ ಕೆಳಗಡೆ ಬಿದ್ದುವಂತೆ. ಪ್ರಸೇದುಶ್ಚ ದಿಶಸ್ಸರ್ವಾ, ದಿಕ್ಕು ಎಲ್ಲ ನಿರ್ಮಲ ಆಯಿತು. ಅಂಬಾಂಸಿ ಚ ಮನಾಂಸಿ ಚ, ಕೊಳದಲ್ಲಿ ನದಿಯಲ್ಲಿ ನೀರು ತಿಳಿಯಾಯಿತು. ಸಜ್ಜನರ ಮನಸ್ಸು ಕೂಡ ತಿಳಿಯಾಯಿತು. ಎರಡು ಒಟ್ಟಿಗೆ ಆ ಬದಲಾವಣೆ ಆಯಿತು. ತತ್ಕರ್ದಮಾಶ್ರಮ ಪದಂ ಸರಸ್ವತ್ಯಾ ಪರಿಪ್ಲುತಂ ಸ್ವಯಂಭೂ ಸಾಕಂ ಋಷಿಭಿಃ ಮರೀಚ್ಯಾದಿಭಿರಭ್ಯಯಾತ್. ಆಗ ಸ್ವಯಂ ಬ್ರಹ್ಮ ಕರ್ದಮ ಪ್ರಜಾಪತಿಯ ಆಶ್ರಮಕ್ಕೆ ಬಂದ ಅಂತೆ. ಭಗವಂತಂ ಪರಂ ಬ್ರಹ್ಮ ಸತ್ವೇನಾಂಶೇನ ಶತ್ರುಹನ್ ತತ್ವಸಂಖ್ಯಾನ ವಿಜ್ಞಪ್ತ್ಯೈ ಜಾತಂ ವಿದ್ವಾನ್ ಅಜಸ್ವರಾಟ್. ದೇವರು ಹುಟ್ಟಿದ್ದನ್ನು ಗಮನಿಸಿದ. ಭಗವಂತಂ ಪರಂ ಬ್ರಹ್ಮ ಸತ್ವೇನ ಅಂಶೇನ, ದೇವರು ಸತ್ವಾಂಶದಿಂದ ಹುಟ್ಟಿದ್ದನ್ನು ಕಂಡ. ದೇವರ ಅವತಾರದ ಉದ್ದೇಶ ಚೆನ್ನಾಗಿ ಗೊತ್ತು ಬ್ರಹ್ಮದೇವರಿಗೆ. ಅದನ್ನು ಹೇಳ್ತಾ ಇದ್ದಾರೆ. ತತ್ವಸಂಖ್ಯಾನ ವಿಜ್ಞಪ್ತ್ಯೈ, ತತ್ವದ ಸ್ಫುಟವಾದ ಅರಿವು. ತತ್ವಸಂಖ್ಯಾನ ವಿಜ್ಞಪ್ತ್ಯೈ, ತತ್ವಸಂಖ್ಯಾನ ಅರ್ಥ ಆಗಬೇಕು ಜನಗಳಿಗೆ ಅಂತ ಹೇಳಿ ಅವತಾರ ಮಾಡಿದ್ದು. ಅಂದರೆ ಜಗತ್ತಿಗೆ ಜ್ಞಾನ ಕೊಡಲಿಕ್ಕಾಗಿ ಅವತಾರ ಮಾಡಿದ್ದು. ಆಗ ಬ್ರಹ್ಮದೇವರು ಬಂದರು. ಇಲ್ಲಿ ಒಂದು ಕಾಟ ಕೊಡುತ್ತೆ, ಸತ್ವೇನ ಅಂಶೇನ ಜಾತಂ ಅಂತ. ನಮಗೆ ಬರುವ ಸಂಸ್ಕೃತದ ಮೂಲಕ ನಮಗೆ ಅರ್ಥ ಆಗೋದೇನು ಅಂದರೆ, ಸತ್ವಗುಣದಿಂದ ಅವನು ಅಭಿವ್ಯಕ್ತನಾಗ್ತಾ ಇದ್ದಾನೆ ಅಥವಾ ಸತ್ವಾಂಶ ಅನ್ನೋದು ಅವನಲ್ಲಿ ಜಾಗೃತವಾಗಿದೆ ಅಂತ ನಮಗಾಗುವ ಅರ್ಥ.
ಅದಕ್ಕೆ ಆಚಾರ್ಯರು ಹೇಳಿದ್ರು, ಸತ್ವೇನಾಂಶೇನ ಅಂದರೆ ಸತ್ವಗುಣದಿಂದ ಅಂತ ಅರ್ಥ ಅಲ್ಲ, ಅದಕ್ಕೆ ಅರ್ಥ ಬೇರೆ ಉಂಟು. ಮಹಾಗುಣಾಭಿಪೂರ್ಣತ್ವಂ ಸತ್ವಮಿತ್ಯುಚ್ಯತೆ ಬುಧೈಹಿ ಇತಿ ವಾಮನೇ. ಗುಣಗಳ ಪೂರ್ಣತೆ ಅನ್ನೋದನ್ನೇ ಸತ್ವ ಅಂತ ಕರೀತಾರೆ. ಸತ್ವೇನ ಅಂಶೇನ ಅಂದರೆ ಗುಣಪೂರ್ಣನಾದ ರೂಪದಿಂದ ಅವತರಿಸಿದ ಜ್ಞಾನ ಕಾರ್ಯಕ್ಕಾಗಿ ಬಂದ ಭಗವಂತನನ್ನು ಬ್ರಹ್ಮದೇವರು ನೋಡಲಿಕ್ಕೆ ಅಂತ ಬಂದರು. ಸಭಾಜಯನ್ ವಿಶುದ್ಧೇನ ಚೇತಸಾ ತಚ್ಚಿಕೀರ್ಷಿತಂ ಪ್ರಹೃಷ್ಯಮಾಣೈರಸುಭಿಃ ಕರ್ದಮಂ ಛೇದಮಭ್ಯಧಾತ್. ವಿಶುದ್ಧವಾದ ಮನಸ್ಸಿನಿಂದ ಪರಮಾತ್ಮನ ಮುಂದಣ ಅವತಾರ ಕಾರ್ಯವನ್ನು ನೆನಪಿಸಿಕೊಂಡು ಪ್ರಹೃಷ್ಯಮಾಣೈರಸುಭಿಃ ಸಂತಸಗೊಂಡ ಇಂದ್ರಿಯವುಳ್ಳವನಾಗಿ ಬ್ರಹ್ಮದೇವರು ಹೊಗಳಿದರಂತೆ. ಬ್ರಹ್ಮೋವಾಚ ತ್ವಯಾಮೇಪ ಚಿತಿಸ್ತಾತ ಕಲ್ಪಿತಾ ನಿರ್ವ್ಯಳೀಕತಃ ಯನ್ಮೇ ಸಂಜಗೃಹೇ ವಾಕ್ಯಂ ಭವಾನ್ ಮಾನದ ಮಾನಯನ್. ಓ ಕರ್ದಮ ಪ್ರಜಾಪತಿಯೇ, ನೀನು ನನ್ನ ಮಾತನ್ನು ಕೇಳಿದೆ, ನನ್ನ ಮಾತಿನಂತೆ ನಡೆದೆ, ನನ್ನನ್ನು ಪೂಜಿಸುವ ಮೂಲಕ ದೇವರ ಆದೇಶವನ್ನೇ ಗೌರವಿಸಿದೆ. ಏತಾವತ್ತೇವ ಶುಶ್ರೂಷಾ ಕಾರ್ಯಾಪಿತರಿ ಪುತ್ರಕೈ ಬಾಢಮಿತ್ಯನುಮನ್ಯೇತ ಗೌರವೇಣ ಗುರೋರ್ವಚಃ. ಮಕ್ಕಳು ತಂದೆಯಲ್ಲಿ ಈ ತರಹದ ಸೇವೆಯನ್ನು ಮಾಡಬೇಕು. ತಂದೆ ಹೇಳಿದ್ದು ಶಾಸ್ತ್ರಸಮ್ಮತವಾಗಿದ್ದರೆ ಆನಂದದಿಂದ ಕೇಳಬೇಕು, ನಿಷ್ಠೆಯಿಂದ ಮಾಡಬೇಕು. ಏಕೆಂದರೆ ಕೆಲವೊಮ್ಮೆ ತಂದೆ ಶಾಸ್ತ್ರಸಮ್ಮತವಾಗಿ ಹೇಳಿದಾಗಲೂ ಕೇಳದಿದ್ದರೆ ಆ ತಪ್ಪು ಮಗನಿಗೆ ಹೋಗುತ್ತೆ. ತಂದೆಯೇ ಶಾಸ್ತ್ರಸಮ್ಮತವಾಗಿ ಹೇಳದೇ ಹೋದರೆ ಅವನಿಗೆ ಭ್ರೂಣ ಹತ್ಯಾ ಪಾಪ ಅಂತೂ ಬರುತ್ತೆ. ನಮಗೆ ಗೊತ್ತಾದ ಮೇಲೆ ತಂದೆ ಇದು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ಗೊತ್ತಾದ ಮೇಲೆ ಅದನ್ನು ಮಾಡೋ ಅಗತ್ಯ ಇರಲ್ಲ. 3 ಅವಸ್ಥೆಗಳಿರುತ್ತೆ. ಒಂದು ಗೊತ್ತೇ ಇರಲ್ಲ, ತಂದೆ ಚಿಕ್ಕಂದಿನಿಂದ ತಪ್ಪು ದಾರಿಯಲ್ಲಿ ನಡೆಸ್ತಾನೆ, ಆವಾಗ ಭ್ರೂಣ ಹತ್ಯೆ. ತಂದೆ ಗೊತ್ತಿರುತ್ತೆ, ಮಗ ಗೊತ್ತಿರಲ್ಲ ಕೇಳ್ತಾನೆ, ಆವಾಗ ಮಗನ ಪುಣ್ಯ ತಂದೆಗೆ ಸಲ್ಲುತ್ತೆ. ಒಂದು ಸ್ವಲ್ಪ ಬೆಳೆದ ಮೇಲೆ ತಂದೆ ತಪ್ಪು ಅಂತ ಗೊತ್ತಾಗತ್ತೆ, ತಂದೆಯ ತಪ್ಪಿನ ನಿರ್ದೇಶವನ್ನು ಅವನು ಮಾಡೋಲ್ಲ, ಆಗಲೂ ತಂದೆ ಮಗ ಇಬ್ಬರಿಗೂ ಒಳ್ಳೆಯದಾಗತ್ತೆ. ಈ 3-4 ತರಹದ ಒಂದು ಚಿಂತನೆಗಳು ಶಾಸ್ತ್ರದಲ್ಲಿ ಉಂಟು. ಅದರಿಂದ ತಂದೆ ಒಳ್ಳೆಯದನ್ನು ಹೇಳಿದಾಗ ಮಗ ಕೇಳಬೇಕು, ನಾನು ನಿನಗೆ ಹೇಳಿದೆ ತಪಸ್ಸು ಮಾಡಬೇಕು ಅಂತ, ಅದರಂತೆ ನೀನು ತಪಸ್ಸು ಮಾಡಿದೆ. ಬಾಢಮಿತ್ಯನುಮನ್ಯೇತ ಗೌರವೇಣ ಗುರೋರ್ವಚಃ ಇಮಾದುಹಿತರ ಸತ್ಯ ತವ ವತ್ಸ ಸುಮಧ್ಯಮಾಹ ಸರ್ಗಮೇತಾ ಪ್ರಭಾವೈಸ್ವೈಃ ಬ್ರಹ್ಮಯಿಷ್ಯಂತಿ ನೈಕಧಾ. ಇನ್ನು ನೀನು ಪಡೆದ ಹೆಣ್ಣು ಮಕ್ಕಳು ಸೃಷ್ಟಿಯ ಕ್ರಿಯೆಯ ವಿಸ್ತಾರಕ್ಕೆ ಕಾರಣ ಆಗ್ತಾರೆ. ಸ್ವೈಹಿ ಪ್ರಭಾವೈಹಿ, ಇವರು ಸೃಷ್ಟಿಯ ಮೊದಲಲ್ಲಿ ಗುರುತಿಸಿಕೊಳ್ಳಲ್ಪಡ್ತಾರೆ. ಅತಸ್ತ್ವಂ ಋಷಿ ಮುಖ್ಯೇಭ್ಯೋ ಯಥಾ ಶೀಲಂ ಯಥಾ ರುಚಿ ಆತ್ಮಜ ಪರಿದೇಹ್ಯಂಗ ವಿಸ್ತೃಣೀಹಿ ಯಶೋ ಭುವಿ. ಅತಸ್ತ್ವಂ ಋಷಿ ಮುಖ್ಯ, ಅದರಿಂದ ನೀನು ಋಷಿಗಳಲ್ಲಿ ಅತ್ಯಂತ ಮುಖ್ಯ. ಏಕೆಂದರೆ ನಿನ್ನ ಹೊಟ್ಟೆಯಲ್ಲಿ ನಾನು ಇದು ಬ್ರಹ್ಮದೇವರು ಇದು ನಾರಾಯಣ ಹುಟ್ಟಿದ್ದಾನೆ ಅಂತಂದರೆ ಋಷಿಗಳಲ್ಲಿ ಮಿಗಿಲಾದವ. ನಿನ್ನಂತಹ ಜ್ಞಾನಿಯ ಹೊಟ್ಟೆಯಲ್ಲಲ್ವಾ ದೇವರು ಹುಟ್ಟಬೇಕು. ಅದರಿಂದಾಗಿ ತ್ವಂ ಋಷಿ ಮುಖ್ಯ. ಯಥಾಶೀಲಂ ಯಥಾ ರುಚಿ, ಅವರ ಸ್ವಭಾವಕ್ಕನುಗುಣವಾಗಿ ಅವರ ಬಯಕೆಗನುಗುಣವಾಗಿ ಆತ್ಮಜಾಹ ಪರಿದೇಹಿ, ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಿಗೆ ಜೊತೆ ಮಾಡು. ವಿಸ್ತೃಣೀಹಿ ಯಶೋ ಭುವಿ, ನಿನ್ನ ಹೆಸರು ಎಲ್ಲೆಡೆ ಹರಡಲಿ. ವೇದಾಹಮಾದ್ಯಂ ಪುರುಷಂ ಅವತೀರ್ಣಂ ಸ್ವಮಾಯಯ ಭೂತಾನಾಂ ಶೇವಧಿಂ ದೇಹಂ
ಬಿಭ್ರಾಣಂ ಕಪಿಲಂ ಮುನೇ, ನಿನ್ನ ಹೊಟ್ಟೆಯೊಳಗಡೆ ಅವತಾರ ಮಾಡಿರುವವ ಸಾಕ್ಷಾತ್ ನಾರಾಯಣ ಅಂತ ನನಗೆ ಗೊತ್ತಿದೆ. ಭೂತಾನಾಂ ಶೇವಧಿಂ ದೇಹಂ, ಎಲ್ಲ ಜೀವರಿಗೆ ಅವರ ದೇಹದ ಸಾಫಲ್ಯಕ್ಕೆ ಕಾರಣವಾದ ಶೇವಧಿ ಜ್ಞಾನವೆಂಬ ನಿಧಿಯನ್ನು ಕೊಡಲಿಕ್ಕೆ ಅವನಿದ್ದಾನೆ ಅಂತ ನನಗೆ ಗೊತ್ತು. ಜ್ಞಾನ ವಿಜ್ಞಾನ ಯೋಗೇನ ಕರ್ಮಣಾಂ ಉದ್ಧರಣಶ್ಚಯ ಹಿರಣ್ಯಕೇಶ ಪದ್ಮಾಕ್ಷ ಪದ್ಮಮುದ್ರಾ ಪದಾಂಬುಜ. ಇವನು ಜ್ಞಾನ ವಿಜ್ಞಾನ ಯೋಗೇನ ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ವಿಜ್ಞಾನವನ್ನು ಹೊಳೆಯಿಸಿ ಕರ್ಮಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡಿ ಅವನು ಭೂಮಿಯನ್ನು ಪವಿತ್ರಗೊಳಿಸ್ತಾನೆ. ಏಷ ಮಾನವಿತೆ ಗರ್ಭಂ ಪ್ರವಿಷ್ಟ ಕೈಟಭಾರ್ದನಃ ಅವಿದ್ಯಾ ಸಂಶಯ ಗ್ರಂಥಿಂ ಛಿತ್ವಾಗಾಂ ವಿಚರಿಷ್ಯತಿ. ಅದರಿಂದ ಮಾನವಿ, ಓ ಮನುವಿನ ಮಗಳೇ, ದೇವಹೂತಿಯೇ, ನಿನ್ನ ಬಸಿರೊಳಗಡೆ ಹೊಕ್ಕಿದ್ದಾನೆ ಕೈಟಭಾರ್ದನಃ ನಾರಾಯಣ. ಅವಿದ್ಯಾ ಸಂಶಯ ಗ್ರಂಥಿಂ, ಅಜ್ಞಾನ ಮತ್ತು ಸಂಶಯಗಳ ಗಂಟನ್ನು ಛಿತ್ವಾ ಕತ್ತರಿಸಿ ಗಾಂ ವಿಚರಿಷ್ಯತಿ, ಭೂಮಿಯಲ್ಲಿ ಸುಖವಾಗಿ ಸಂಚಾರ ಮಾಡ್ತಾನೆ. ಅಯಂ ಸಿದ್ಧಗಣಾಧೀಶಃ ಸಾಂಖ್ಯಾಚಾರ್ಯೈ ಸುಸಮ್ಮತಃ ಲೋಕೆ ಕಪಿಲ ಇತ್ಯಾಖ್ಯಾಂ ಗಂತಾತೆ ಕೀರ್ತಿವರ್ಧನಃ. ಅಯಂ ಸಿದ್ಧಗಣಾಧೀಶಃ, ಇವನು ಜ್ಞಾನದಿಂದ ಸಿದ್ಧರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರ ಒಡೆಯ. ಸಾಂಖ್ಯಾಚಾರ್ಯೈ ಸುಸಮ್ಮತಃ, ಇವನನ್ನು ಎಲ್ಲ ಸಾಂಖ್ಯಾಚಾರ್ಯರು ಗೌರವಿಸ್ತಾರೆ. ಏನು ಹಾಗಂದರೆ ಸಮ್ಯಜ್ಞಾನಂತು ಸಾಂಖ್ಯಂ ಸ್ಯಾತ್ ತದರ್ಥೋ ಯೋಗ ಉಚ್ಯತೆ. ಸಾಂಖ್ಯ ಅಂತಂದರೆ ಸಮ್ಯಕ್ ಖ್ಯಾತಿ, ಒಳ್ಳೆಯ ಜ್ಞಾನವನ್ನು ಸಾಂಖ್ಯ ಅಂತ ಕರೀತಾರೆ. ಅದರ ಕ್ರಿಯಾತ್ಮಕವಾದ ಪರಿಣಾಮವನ್ನು ಯೋಗ ಅಂತ ಕರೀತಾರೆ. ಲೋಕೆ ಕಪಿಲ ಇತ್ಯಾಖ್ಯಾಂ, ಲೋಕದಲ್ಲಿ ಇವನನ್ನು ಕಪಿಲ ಅಂತ ಕರೀತಾರೆ. ಗಂತಾತೆ ಕೀರ್ತಿವರ್ಧನಃ, ನಿನ್ನ ಕೀರ್ತಿ ಲೋಕದಲ್ಲಿ ಬೆಳೆಸುವಂತೆ ಇವನು ಮಾಡ್ತಾನೆ. ಯಾಕೆಂದರೆ ಕಪಿಲನ ಉಪದೇಶವನ್ನು ನೆನಪಿಸಿಕೊಳ್ಳುವವರೆಲ್ಲ ದೇವಹೂತಿಯನ್ನು ನೆನಪಿಸಿಕೊಂಡೇ ನೆನಪಿಸ್ಕೋತಾರೆ. ಅದರಿಂದ ನಿನ್ನ ಕೀರ್ತಿಯನ್ನು ಅವನು ಹೆಚ್ಚು ಮಾಡ್ತಾನೆ. ಮೈತ್ರೇಯ ಉವಾಚ ಅಥಾಶ್ವಾಸ್ಯ ಜಗತ್ಸ್ರಷ್ಟ ಕುಮಾರೈ ಸಹ ನಾರದಃ ಹಂಸೋ ಹಂಸೇನ ಯಾನೇನ ಸ್ವಧಾಮ ಪ್ರತ್ಯಪದ್ಯತ. ಈ ರೀತಿಯಾಗಿ ಕರ್ದಮ ದೇವಹೂತಿಯರಿಗೆ ಸಂತೈಸಿ ತನ್ನ ಮಕ್ಕಳಾದ ಸನಕ ಸನಂದನಾದಿಗಳ ಜೊತೆಗೂಡಿ ಹಂಸೇನ ಯಾನೇನ, ಹಂಸ ಪಕ್ಷಿಯನ್ನು ಏರಿ ಸ್ವಧಾಮ ಪ್ರತ್ಯಪದ್ಯತ, ತನ್ನ ಮನೆಗೆ ತೆರಳಿದ. ಬ್ರಹ್ಮದೇವರಿಗೆ ಒಂದು ವಿಶೇಷಣ ಹಂಸಃ ಅಂತ, ಬೆಳ್ಳಗಿದ್ದಾರೆ ಅಂತ, ಅಂದರೆ ಮನಸ್ಸಿನಿಂದ ಜ್ಞಾನದಿಂದ ಬೆಳ್ಳಗಿದ್ದಾರೆ ಅಂತ ಅರ್ಥ. ಗತೆ ಶತಧೃತೌ ಕ್ಷತ್ತಃ ಕರ್ದಮಸ್ತೇನ ಚೋದಿತಃ ಯಥೋದಿತಂ ಸ್ವದೃಹಿತೃಹು ಪ್ರಾದಾತ್ ವಿಶ್ವಸೃಜಾಂ ತತಃ. ಶತಧೃತಿ ಅಂದರೆ ಬ್ರಹ್ಮದೇವರ ಹೆಸರು. ಶತ ಅಂತಂದರೆ ಅನಂತವಾದ ಧೃತಿ, ಅರಿವು. ಶತಧೃತಿ ಅಂತಂದರೆ ಅನಂತವಾದ ಅರಿವಿರುವ ಬ್ರಹ್ಮದೇವರು. ಅವರು ಹೋದ ಮೇಲೆ ಅವರಿಂದ ಪ್ರಚೋದಿತನಾಗಿ ಕರ್ದಮ ಬ್ರಹ್ಮದೇವರ ಅಣತಿಯಂತೆ ತನ್ನ ಹೆಣ್ಣು ಮಕ್ಕಳನ್ನು ಯೋಗ್ಯರಿಗೆ ಕೊಟ್ಟ. ಯಾರ್ಯಾರು? ಮರೀಚಯೇ ಕಲಾಂ ಪ್ರಾದಾತ್, ಕಲಾ ಅನ್ನುವ ಮಗಳನ್ನು ಮರೀಚಿಗೆ ಕೊಟ್ಟ. ಅನಸೂಯಾಂ ಅಥಾತ್ರಯೇ, ಅನಸೂಯ ಅಂತ ಹೇಳಿ ಒಬ್ಬಳು ಮಗಳು, ಅವಳನ್ನು ಅತ್ರಿ ಅನ್ನುವ ಋಷಿಗೆ ಕೊಟ್ಟ. ಶ್ರದ್ಧಾಂ ಅಂಗಿರಸೇ ಯಚ್ಛತ್, ಶ್ರದ್ಧಾ ಅನ್ನುವವಳನ್ನು ಅಂಗಿರಸ್ ಅಂತನ್ನುವ ಋಷಿಗೆ ಕೊಟ್ಟ. ಪುಲಸ್ತ್ಯಾಯ ಹವಿರ್ಭುವಂ, ಹವಿರ್ಭೂಹು ಅಂತ ಒಬ್ಬಳು ಮಗಳು, ಅವಳನ್ನು ಪುಲಸ್ತ್ಯರಿಗೆ ಕೊಟ್ಟ. ಈ ಪುಲಸ್ತ್ಯರ ಮೊಮ್ಮಗನೇ ಮರಿಮಗ ರಾವಣ. ಪುಲಸ್ತ್ಯರ ಮೊಮ್ಮಗ ಆಗ್ತಾನೆ ರಾವಣ. ಪುಲಹಾಯ ಗತಿಂ ಯುಕ್ತಾಂ, ಪುಲಹರಿಗೆ ಗತಿ ಅಂತನ್ನುವ ಹುಡುಗಿಯನ್ನು ಕೊಟ್ಟ. ಕ್ರತವೇಚ ಕ್ರಿಯಾಂ ಸತೀಂ, ಕ್ರಿಯಾ ಅನ್ನುವ ಹುಡುಗಿಯನ್ನು ಕ್ರತು ಅನ್ನುವ
ಪ್ರಜಾಪತಿಗೆ ಕೊಟ್ಟ. ಖ್ಯಾತಿಂಚ ಭೃಗವೇ ಯಚ್ಛತ್, ಖ್ಯಾತಿ ಅನ್ನುವವಳನ್ನು ಭೃಗು ಅನ್ನುವ ಋಷಿಗೆ ಕೊಟ್ಟ. ವಸಿಷ್ಠಾಯಾಪ್ಯರುಂಧತೀಂ, ಅರುಂಧತಿಯನ್ನು ವಸಿಷ್ಠರಿಗೆ ಇತ್ತ. ಆಥರ್ವಣೇ ದದಾಚ್ಛಾಂತಿಂ, ಅಥರ್ವ ಅನ್ನುವ ಋಷಿ ಅವನು ಕಂಡ ವೇದ ಮಂತ್ರಗಳು, ಅದರಿಂದಾಗಿ ಅದಕ್ಕೆ ಅಥರ್ವ ವೇದ ಅಂತ. ಶಾಖೆ ಬೇರೆ ಅಷ್ಟೇ, ವೇದ 3 ವೇದಗಳಲ್ಲಿ ಒಂದೇ. ಅದು ಸರಿಸುಮಾರಾಗಿ ಋಗ್ವೇದದ ಛಾಯೆಯಲ್ಲಿಯೇ ಇದೆ, ಅಲ್ಲಿಯೂ ಋಕ್ಕೆ ಇರೋದು ಅಥರ್ವ ವೇದದಲ್ಲಿ. ಹಾಗಾದರೆ ಅಥರ್ವ ವೇದ ಅಂತ ಯಾಕೆ ಕರೀತಾರೆ ಅಂದರೆ, ಅಥರ್ವ ಅನ್ನುವ ಋಷಿ ಕಂಡ ವೇದ, ಅದರಿಂದಾಗಿ ಅದನ್ನು ಅಥರ್ವ ವೇದ ಅಂತ ಕರೀತಾರೆ. ಆ ಅಥರ್ವನಿಗೆ ಶಾಂತಿಯನ್ನು ಇತ್ತ. ಯಯಾ ಯಜ್ಞೋ ವಿತನ್ಯತೆ, ಈ ಅಥರ್ವನಿಂದ ಮತ್ತು ಶಾಂತಿಯಿಂದ ಯಜ್ಞ ಅನ್ನೋದು ವಿಸ್ತಾರವಾಗತ್ತೆ. ದೇವರಲ್ಲಿ ಭಕ್ತಿ ಇದ್ದರೆ ಯಜ್ಞ ನಡೆಯುತ್ತೆ, ಮನಸ್ಸಿನಲ್ಲಿ ನೆಮ್ಮದಿ ಇದ್ದರೆ ಯಜ್ಞ ನಡೆಯುತ್ತೆ. ಅದರಿಂದ ಯಯಾ ಯಜ್ಞೋ ವಿತನ್ಯತೆ ವಿಪ್ರರ್ಷಭಾನ್ ಕೃತೋದ್ವಾಹಾನ್ ಸದಾರಾನ್ ಸಮಲಾಳಯತ್. ಈ ರೀತಿ ಶ್ರೇಷ್ಠ ಅರಿವಿನ ಮಂದಿಗೆ ತನ್ನ ಮಕ್ಕಳನ್ನು ಕೊಟ್ಟ. ತತಸ್ಥ ಋಷಯ ಕ್ಷತ್ತಃ ಕೃತದಾರಾ ನಿಮಂತ್ರಿತಂ ಪ್ರಾತಿಷ್ಠನ್ ನಂದಮಾಪನ್ನಾಹ ಸ್ವಂ ಮಂಡಲಂ. ಈ ರೀತಿಯಾಗಿ ಬ್ರಾಹ್ಮ ವಿವಾಹವನ್ನು ಕೈಗೊಂಡ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆಶ್ರಮಕ್ಕೆ ತೆರಳಿದರು. ಬಹಳ ಇಂಪಾರ್ಟೆಂಟ್. ನಾವು ಈಗ ನೋಡ್ತಾ ಇರುವಂತಹ ಮದುವೆಯ ಪದ್ಧತಿಯೇ ಎಲ್ಲ ಕಾಲದಲ್ಲಿಯೂ ಇರುತ್ತೆ ಅಂತ ಅಂದುಕೊಳ್ಬಾರ್ದು. ಅದಕ್ಕೆ ಒಂದು ವಿಚಾರವನ್ನು ನಿಮಗೆ ಹೇಳಬೇಕು ನಾನು. ರಾಮಾಯಣದಲ್ಲಿ ದಶರಥ 4 ಜನರ ವಿವಾಹವನ್ನು ಒಂದೇ ಮುಹೂರ್ತದಲ್ಲಿ ಮಾಡ್ತಾನೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಇದ್ರ ಮೇಲೆ ದೊಡ್ಡ ಜಿಜ್ಞಾಸೆ ಮಾರಾಯರೆ. 4 ಜನರಿಗೂ ಒಂದೇ ಚಪ್ಪರದಲ್ಲಿ ಮದುವೆ ಮಾಡೋದು ಹೇಗೆ? ಈಗ ಮಾಡಬಾರದು, ನಿಷೇಧ ಇದೆಯಲ್ಲ. ರೇ ಸ್ವಾಮಿ, ಅದು ತ್ರೇತಾಯುಗದಲ್ಲಿ ನಡೆದದ್ದು. ಅದು ಯಾವುದೋ ಕಾಲ, 24ನೇ ತ್ರೇತಾಯುಗದಲ್ಲಿ. ನೀವು ಮಾಡ್ತಾ ಇರುವಂತೆಯೇ ಹಿಂದಿನವರು ಮಾಡಬೇಕು ಅಂತೇನು? ಇದು ಯುಕ್ತವ ಮಾಡಿ ಅಷ್ಟೇ. ಈಗ ಈ ಪದ್ಧತಿ ಪ್ರಚಲಿತದಲ್ಲಿದೆ. ಋಷಿಗಳು ನಮ್ಮ ತರಹನೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಂದು ಗೋಪಿ ಹಚ್ಕೊಳ್ಬೇಕು ಅಂತ ಎಲ್ಲುಂಟು? ದೇವರ ಧ್ಯಾನ ಹೀಗೆ ಇರುತ್ತೆ, ಅದರ ಬಾಹ್ಯ ಕಲ್ಪಗಳೆಲ್ಲ ಬೇರೆ ಬೇರೆ ಇರುತ್ತೆ. ಹೊರಗಡೆಯ ಪರಿವೇಶ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ವಸಿಷ್ಠರ ಕಾಲದಲ್ಲಿ ಮಡಿಪಂಚೆ ಇತ್ತೆ ಅಂದರೆ ಏನು ಮಾಡೋದು? ಅನೂಲಿನಿಂದ ನೇಯ್ದ ಮಡಿಪಂಚೆ ಇಲ್ಲದೆ ಇರಬಹುದು, ಕೇವಲ ತೊಗಟೆ ಇರಬಹುದು. ಅದರಿಂದಾಗಿ ಸ್ಪಿರಿಟ್ ಏನು? ದೇವರನ್ನು ಗುಣಪೂರ್ಣ ಅಂತ ಚಿಂತನೆ ಮಾಡೋದು, ನದಿಯಲ್ಲಿ ಮುಳುಗಿ ಸ್ನಾನ ಮಾಡೋದು, ಮುಳುಗುವಾಗ ಅಘಮರ್ಚನ ಸೂಕ್ತವನ್ನು ಹೇಳೋದು, ಇದೆಲ್ಲ ಅಂದಿನಿಂದ ಇಂದಿನವರೆಗೂ ಒಂದೇ. ಏನು ಹಾಕ್ಕೊಳ್ತಾರೆ ಆ ಮೆಟೀರಿಯಲ್ ಬದಲಾಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಸಾಂಪ್ರದಾಯಿಕರಲ್ಲಿ ಒಂದು ತಪ್ಪಿದೆ. ಅವರಿಗೆ ಇದು ಅರ್ಥ ಆಗಲ್ಲ, ಈ ಬದಲಾವಣೆ ಅರ್ಥ ಆಗಲ್ಲ. ಸ್ಪಿರಿಟ್ ಇದಿರಬೇಕು ಅನ್ನೋದು ಅವರು ಹೊರಗಡೆ ಉಳಿಸ್ಕೋತಾರೆ, ಒಳಗಡೆ ಗಾಳಿಗೆ ತುರ್ಬಿಟ್ಟಿರ್ತಾರೆ. ಇನ್ನು ಮಾಡ್ರನ್ ಅವುಗಳಿಗೆ ಎಂಥದ್ದು ಅರ್ಥ ಆಗಲ್ಲ. ಈ ಇಬ್ಬರೂ ಹೇಳಬಾರದು ಮುಟ್ಟಾಳು. ಈಚೆ ಪೂರಾ ಸಾಂಪ್ರದಾಯಿಕರು, ಅವರು ಪೆದ್ದರು, ಅವ್ರಿಗೆ ಈ ಗೊತ್ತೇ ಇಲ್ಲ, ಈ ಸ್ಪಿರಿಟ್ಗಳೇ ಗೊತ್ತಿಲ್ಲ. ಯಾಕಂದರೆ ಅವರು ಗ್ರಂಥ ಓದಿರಲ್ಲ. ಅತ್ಯಂತ ಆಧುನಿಕರು, ಅವ್ರಿಗೆ ಗ್ರಂಥ ಓದೋ ತಾಳ್ಮೆರಳ ಗ್ರಂಥ ಓದಿರಲ್ಲ. ಈ ಇಬ್ಬರು ಇವತ್ತಿರೋದೇ ಇಬ್ಬರು. ಒಂದೋ ಅಲ್ಪಸಂಖ್ಯೆಯಲ್ಲಿ ಸಾಂಪ್ರದಾಯಿಕರಿದ್ದಾರೆ, ಕುರುಡಾಗಿ ಆಚರಿಸ್ತಾರೆ. ಇನ್ನು ಇವರು ಕುರುಡರಾಗಿದ್ದಾರೆ. 2 ತರಹದ ಕುರುಡುತನ ಈ ಜಗತ್ತನ್ನು ಆವರಿಸಿದೆ. ಯಾಕೆ ಹೇಳಿದ್ದು ಅಂತಂದರೆ, ಅವರೆಲ್ಲರೂ ಕೂಡ ಮದುವೆ ಮಾಡಿಕೊಂಡು ಅವರವರ ಆಶ್ರಮಕ್ಕೆ ಹೊರಟೋದ್ರು. ಯಾವ ತರಹದ ಮದುವೆ? ಬ್ರಾಹ್ಮ ವಿವಾಹ. ಬ್ರಾಹ್ಮ ವಿವಾಹ ಅಂತಂದ್ರೇನು? ಇವಳನ್ನು ನಿನಗೆ ಕೊಡ್ತೇನೆ, ವೇದದ ಅಭಿವೃದ್ಧಿ ಆಗಲಿ ಅಂತ ಕೊಡೋದು ಅಂತ, ಆ ತರಹ. ಅದು ಬ್ರಾಹ್ಮ ವಿವಾಹ. ಕಾಮ ಇರಲೇಬೇಕು ಅಂತಿಲ್ಲ, ಇರಬಾರದು ಅಂತನೂ ಇಲ್ಲ. ಹೀಗೆಲ್ಲ ಇರ್ತದೆ. ಸಚಾವತೀರ್ಯ ತ್ರಿಯುಗಾಂ ಆಜ್ಞಾಯ ವಿಬುಧರಚಬಂ ವಿವಿಕ್ತ ಉಪಸಂಗಮ್ಯ ಪ್ರಣಮ್ಯ ಸಮಭಾಷತ. ಸಚಾವತೀರ್ಣಂ ತ್ರಿಯುಗಂ. ಆಮೇಲೆ ಕಪಿಲರು ಅವತಾರ ಮಾಡಿದ್ದನ್ನು ಕಂಡು
ಕರ್ದಮ ಪ್ರಜಾಪತಿ ವಿವಿಕ್ತ ಉಪಸಂಗಮ್ಯ ಏಕಾಂತದಲ್ಲಿ ಸೇರಿ ಹೀಗೆ ನುಡಿದ ಅಂತೆ. ಆಗ ತಾನೇ ಹುಟ್ಟಿದ ಮಗನಿಗೆ ನಮಸ್ಕಾರ ಮಾಡಿ ತಂದೆ ಹೊರಟು ಹೋಗ್ತಾನೆ ಅನ್ನೋದೇ ಬಹಳ ವಿಚಿತ್ರ. ನೋಡಿ, ಮಗ ಸಾಕ್ಷಾತ್ತಾಗಿ ಹುಟ್ಟಿದ್ದಾನೆ, ಅಲ್ಲೇ ಇರೋದಿಲ್ಲ. ಅವನು ದೇವರನ್ನು ಕಾಣುವ ರೀತಿ ಬೇರೆ ಇದೆ. ಇದೆಲ್ಲ ನಮಗೆ ಆಶ್ಚರ್ಯ ಆಗುತ್ತೆ. ಕೃಷ್ಣ ಮತ್ತು ರಾಮಾವತಾರ ಆದಾಗ ಋಷಿಗಳೆಲ್ಲ ಇಲ್ಲೇ ಇರ್ಬೋದು. ಅವ್ರು ಯಾರೂ ದೇವರ ಜೊತೆಗೆ ಇರಲ್ಲ. ಯಾಕೆ? ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅಂತರ್ದೃಷ್ಟಯ ಋಷಯ. ಕೆಲವು ಋಷಿಗಳು ಅಂತರ್ದೃಷ್ಟಿಗಳು, ಕೆಲವರು ಬಹಿರ್ದೃಷ್ಟಿಗಳು. ದೇವತೆಗಳು ಬಹಿರಂತರ್ದೃಷ್ಟಿಗಳು. ತಮ್ಮ ಬಿಂಬನಾದ ಪರಮಾತ್ಮನನ್ನು ಅವತಾರ ಮಾಡಿದಾಗಲೂ ಕಂಡುಕೊಳ್ಳುವವರು ಕೆಲವರು. ಅವತಾರ ಮಾಡಿದಾಗ ಪ್ರತಿಬಂಧಕ ನಿವಾರಣೆಯಾಗಿ ದೇವರು ಅವತಾರ ಮಾಡ್ತಾನಲ್ಲ, ಆಗ ಎಷ್ಟೋ ಜನರ ಜ್ಞಾನ ಪ್ರತಿಬಂಧಕವಾದ ಸಂಗತಿಗಳು ನಿವಾರಣೆ ಆಗುತ್ತೆ. ಅವ್ರ ಜ್ಞಾನಕ್ಕೇನೋ ತೊಂದರೆ ಆಗ್ತಾ ಇರುತ್ತೆ. ಇವಾಗ ರಾವಣ ಇದ್ದಾನೆ, ಕಂಸ ಇದ್ದಾನೆ, ಜರಾಸಂಧ ಇದ್ದಾನೆ. ಅವನೇನು ಮಾಡ್ತಾ ಇರ್ತಾನೆ? ಅವರಿಗೆ ಜ್ಞಾನ ಬರದಂತೆ ಮಾಡ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಇವರು ಹೋಗಿ ಕೃಷ್ಣ, ರಾಮ, ಪರಶುರಾಮ ಅವರೆಲ್ಲ ಹೋಗಿ ಪ್ರತಿಬಂಧಕ ನಿವಾರಣೆ ಮಾಡ್ತಾರೆ. ಅವನ ಒಳಗಡೆ ಇರುವ ಬಿಂಬರೂಪಿ ಪರಮಾತ್ಮನನ್ನೇ ಕಾಣಬೇಕು. ಅದೇ ಅವನ ಸಾಧನೆ. ಬಹಳ ವಿಚಿತ್ರ ಇದು. ಇಲ್ಲ ಅಂದರೆ ನಮಗೆ ಡೌಟ್ ಬರಲ್ವಾ? ಆ ಎಲ್ಲ ಋಷಿಗಳು ರಾಮನ ಹತ್ತಿರ ಬಂದು ನಮ್ಮನ್ನು ರಕ್ಷಿಸು ಅಂತ ಕೇಳ್ತಾರೆ. ಅದೇ ರಾಮನ ಜೊತೆಗೆ ಯಾಕಿದ್ದು ಬಿಡಲ್ಲ? ಹಾಗೆ ಕರ್ದಮ ಪ್ರಜಾಪತಿ ತನ್ನ ಮಗನಾಗಿ ಹುಟ್ಟಿದ ಕಪಿಲನ ಹತ್ತಿರವೇ, ಜೊತೆಗೇ ಯಾವಾಗಲೂ ಇರೋಲ್ಲ, ಎಲ್ಲೋ ಹೊರಟೋಗ್ಬಿಡ್ತಾನೆ. ಹೋಗುವ ಮೊದಲು ಒಂದು ಮಾತಿದೆ, ಅವನಲ್ಲಿ ನಿವೇದನೆ ಇದೆ. ಆ ನಿವೇದನೆಯನ್ನು ಈಗ ನಾವು ನೋಡ್ತಾ ಇರೋದು. ಅದಕ್ಕೆಲ್ಲ ನೀವು ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದಕ್ಕೆ ಉತ್ತರ ಇದೆ. ಇರಲಿ, ನಾವಿಲ್ಲಿಗೆ ಬರೋಣ. ಇಲ್ಲಿ ಸಚಾವತೀರ್ಣಂ ತ್ರಿಯುಗಂ ಆಜ್ಞಾಯ ವಿಬುಧರ್ಷಭಂ. ತ್ರಿಯುಗ ಅವತಾರ ಮಾಡಿದ್ದನ್ನು ತಿಳಿದು ಏಕಾಂತದಲ್ಲಿ ಬಂದು ನಮಸ್ಕಾರ ಮಾಡಿ ಮಾತನಾಡಿದ. ತ್ರಿಯುಗ ಅಂತ ದೇವರ ಹೆಸರು. ಯಾಕೆ ಅಂದರೆ ಯುಗತ್ರಯೇವತಾರೇಣ ತ್ರಿಯುಗಶ್ಚೇತಿ ಕಥ್ಯತೆ ಇತಿ ಪಾದ್ಮಿ. ದೇವರು ಕೇವಲ 3 ಯುಗದಲ್ಲಿ ಮಾತ್ರ ಅವತಾರ ಮಾಡೋದು. ಅದಕ್ಕೆ ಅವನನ್ನೇನಂತ ಕರೀತಾರೆ? ತ್ರಿಯುಗ ಅಂತ ಕರೀತಾರೆ. ಆ ತ್ರಿಯುಗನಿಗೆ ನಮಸ್ಕಾರ ಮಾಡಿ ನುಡಿದ. ಏನಂತ ಮಾತನಾಡಿದ? ಅಹೋ ಪಾಪಚ್ಯಮಾನಾನಾಂ ನಿರಯೇ ಸ್ವೈರಮಂಗಳೈಃ ಕಾಲೇನ ಭೂಯಸಾ ನೂನಂ ಪ್ರಸೀದಂತೀಹ ದೇವತಾಃ. ನಿರಯೇ, ಪಾಪಕ್ಕೆ ಸಾಧನವಾದ ಕಾಮದಲ್ಲಿಯೇ ತೊಡಗುವ, ಅಜ್ಞಾನದಲ್ಲಿ ಒದ್ದಾಡುವ ಜನರ ಮೇಲೆ ದೇವತೆಗಳಿಗೆ ಬಹಳ ಕಾಲ ಆದಮೇಲೆ ದಯೆ ಬರುತ್ತೆ. ಬಹುಜನ್ಮ ವಿಪಾಕೇನ ಸಮ್ಯಗ್ಯೋಗ ಸಮಾಧಿನ ದ್ರಷ್ಟುಂ ಯತಂತೆ ಯತಯಃ ಶೂನ್ಯಾಗಾರೇಶು ಯತ್ಪದಂ. ಬಹಳ ಜನ್ಮ ಕಳೆದ ಮೇಲೆ ನಿರಂತರವಾಗಿ ಪ್ರಯತ್ನಪಟ್ಟು ಧ್ಯಾನವನ್ನು ಸಿದ್ಧಿ ಮಾಡಿಕೊಂಡು ಯಾರೂ ಇಲ್ಲದಲ್ಲಿ ದೇವರನ್ನು ಕಾಣಲಿಕ್ಕೆ ಪ್ರಯತ್ನಿಸ್ತಾರಲ್ಲ, ಅಂತಹ ದೇವರು ಇಲ್ಲಿ ಹುಟ್ಟಿದ್ದಾನೆ. ಸಯೇವ ಭಗವಾನದ್ಯ ಹೇಳನಂ ನಗಣಯ್ಯನಃ ಗೃಹೇಚು ಜಾತೋ ಗ್ರಾಮ್ಯಾಣಾಂ ಯಸ್ವಾನಾಂ ಪಕ್ಷಪೋಷಣಃ. ಅಂತಹ ಪರಮಾತ್ಮ ನಹ ಹೇಳನಂ ಅವಿಗಣಯ್ಯ. ನಾವು ಎಷ್ಟು ಅವಹೇಳನೆ ಮಾಡಿದ್ದೇವೆ, ದೇವರನ್ನು ಎಷ್ಟು ಇನ್ಸಲ್ಟ್ ಮಾಡ್ತೇವೆ ನಾವು ಪ್ರತಿದಿನದಲ್ಲಿ. ದೇವರ ಅಸ್ತಿತ್ವವನ್ನು ಮರೆಯೋದರಿಂದ ಹಿಡಿದು ಎಲ್ಲವೂ ನಾವು ಮಾಡುವುದು ದೇವರ ಇನ್ಸಲ್ಟು. ಕಾಮೋಪಭೋಗದಲ್ಲಿ ತೊಡಗಿ ದೇವರನ್ನು ಮರೆತವರು ನಾವು. ನಮ್ಮಂಥವರ ಮೇಲೂ ಕೂಡ ದಯೆ ಇಟ್ಟು ಇಲ್ಲಿ ಅವತಾರ ಮಾಡ್ತಾನಲ್ಲ. ಸ್ವೀಯಂ ವಾಕ್ಯಮೃತಂ ಕರ್ತುಂ ಅವತೀರ್ಣೋಸಿ ಮೇ ಗೃಹೇ ಚಿಕೀರ್ಷು ಭಗವನ್ ಚರ್ಮ ಭಕ್ತಾನಾಂ ಅಭಿವರ್ಧನಃ. ನಿನ್ನ ಮಾತನ್ನು ನೀನು ದಿಟವನ್ನಾಗಿ ಮಾಡಿದೆ. ನಾನು ಒಳ್ಳೆ ಹೆಂಡತಿ ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ, ಇಲ್ಲ ನಿನ್ನಲ್ಲಿ ಅವತಾರ ಮಾಡ್ತೇನೆ ಅಂತ ನೀನು ಹೇಳಿದೆ.
ಆ ಮಾತನ್ನು ಸತ್ಯ ಮಾಡಲಿಕ್ಕೆ ನಮ್ಮಲ್ಲಿ ಅವತಾರ ಮಾಡಿದ್ದೇಯೇ ವಿನಃ ನಾವು ಏನೋ ನಿನ್ನನ್ನು ಭಕ್ತಿಯಿಂದ ಚಿಂತನೆ ಮಾಡಿದೆವು, ನಮ್ಮ ಭಕ್ತಿ ನಿನ್ನನ್ನು ಎದೆ ತುಂಬಿ ಬರುವಂತೆ ಮಾಡಿತು, ಅದರಿಂದ ನೀನು ಅವತಾರ ಮಾಡಿದೆ ಅಂತ ನಾವಂತೂ ಅಂದುಕೊಳ್ಳೋಲ್ಲ. ಯಾಕೆಂದರೆ ನಾವು ಯಾವ ರೀತಿ ಇದ್ವಿ, ತಪಸ್ಸು ಮಾಡಿದ್ದು ಯಾಕೆ ಅಂದರೆ ಕಾಮಕ್ಕಾಗಿ, ಕಾಮವನ್ನು ತೀರಿಸಿಕೊಳ್ಳಲಿಕ್ಕೆ ತಪಸ್ಸನ್ನು ಬಳಸಿದೆವು. ಆ ಕಾಮದಲ್ಲಿ ನಿನ್ನನ್ನು ಎಷ್ಟು ನೆನೆದವೋ ಬಿಟ್ಟೆವೋ ಗೊತ್ತಾಗಲಿಲ್ಲ. ಈ ನಮ್ಮ ಮರೆವನ್ನು ಮನ್ನಿಸಿಯೂ ನೀನು ನಮ್ಮ ಹೊಟ್ಟೆಯೊಳಗಡೆ ಮೂಡಿ ಬಂದೆ ಸ್ವಾಮಿ. ತಾನ್ಯೇವ ತೇಭಿರೂಪಾಣಿ ರೂಪಾಣಿ ಭಗವನಸ್ತವ ಯಾನಿ ಯಾನಿ ಚ ರೋಚಂತೆ ಸ್ವಜನಾ ನಾಮರೂಪಿಣಃ. ವಸ್ತುತಃ ನೀನು ಅನೇಕ ರೂಪಗಳನ್ನು ತಳೆದಿರುವಿ. ಈ ಗರ್ಭದಿಂದ ಹೊರಗಡೆಯೂ ಕೂಡ ನೀನು ಅಭಿವ್ಯಕ್ತ ಆಗೋದೆ, ಗರ್ಭದ ಒಳಗಡೆಯೂ ಕೂಡ ಅಭಿವ್ಯಕ್ತನಾಗೋದೆ. ಸ್ವಜನಾ ನಾಮರೂಪಿಣಃ, ನಿನ್ನ ಜನರ ಒಳಗಡೆಯೂ ಕೂಡ ನೀನು ಅಭಿವ್ಯಕ್ತ ಆಗೋದೆ, ನಿನ್ನ ಜನರ ಹೊರಗೂ ಅಭಿವ್ಯಕ್ತನಾಗೋದೆ. ನಿನ್ನ ಜನರಲ್ಲದವರನ್ನು ಪ್ರೀತಿಯಿಂದ ಸ್ವೀಕರಿಸಿ ಅವರಲ್ಲಿ ಅಭಿವ್ಯಕ್ತನಾಗ್ತೀಯ ಅಂತ. ಯಾನಿ ಯಾನಿ ಬ್ರಹ್ಮಾದಿ ರೂಪಾಣಿ ರೋಚಂತೆ ಸ್ವಜನಾನಾಂ ತಾನ್ಯೇವತೆ ವ್ಯಕ್ತರ್ಥಂ ಅಭಿರೂಪಾಣಿ. ವಸ್ತುತಃ ನಮ್ಮ ಹೊಟ್ಟೆಯಲ್ಲಿ ನೀನು ಬರೋದು ಹೌದಾ? ನಿನ್ನ ಅಭಿವ್ಯಕ್ತಿಗೆ ಯೋಗ್ಯರಾದ ದೇಹ ಇರುವ ಜನರು ಬೇರೆ ಬೇರೆ, ಅವರೆಲ್ಲ ಬ್ರಹ್ಮದೇವರೇ ಮೊದಲಾದವರು. ಅದರಿಂದ ನೀನು ಯಾವುದನ್ನು ಇಷ್ಟಪಡ್ತೀಯೋ ಅಲ್ಲಿ ಅಭಿವ್ಯಕ್ತನಾಗ್ತೀಯ, ಅದು ನಿನ್ನ ದೊಡ್ಡಸ್ತಿಕೆ. ವ್ಯಕ್ತೋ ಭವೇದ್ ಹರಿಸ್ತತ್ರ ಯತ್ಸ್ಥಾನಂ ರುಚಿತಂ ಸತಾಂ ಸ್ವಜನಾ ನಾಮರೂಪಿಣಃ. ಇನ್ನೊಂದು ಅರ್ಥವನ್ನು ಆಚಾರ್ಯರು ಹೇಳ್ತಾರೆ, ಬ್ರಹ್ಮಾದಿಗಳೆಲ್ಲ ಅನುಗ್ರಹ ಮಾಡಿದರೆ ನೀನಲ್ಲಿ ಅಭಿವ್ಯಕ್ತನಾಗ್ತೀಯ. ಬ್ರಹ್ಮಾದಿಗಳು ಬೇಡಿಕೊಳ್ಳದಿದ್ದರೆ, ಓ ದೇವರೇ, ನಿನ್ನ ಅವತಾರಕ್ಕೆ ಯೋಗ್ಯರಾದ ವ್ಯಕ್ತಿಗಳು ಅವರು ಅಂತ ನಮ್ಮನ್ನು ಕುರಿತು ಹೇಳದೆ ಹೋದರೆ ನಮ್ಮಲ್ಲಿ ನೀನು ಅಭಿವ್ಯಕ್ತನಾಗೋದಿಲ್ಲ. ಎಲ್ಲ ಕಡೆ ಹಾಗೆ ಕಂಡಿದೆ. ದಶರಥ ಪುತ್ರೇಷ್ಟಿ ಮಾಡಿದಾಗ ದೇವತೆಗಳು ಹೋಗಿ ದೇವರಿಗೆ ಹೇಳಿದರು, ಅಲ್ಲಿ ದಶರಥನಲ್ಲಿ ನೀನು ಅವತಾರ ಮಾಡಬೇಕು ಅಂತ. ದೇವರು ಅವತಾರ ಮಾಡಿದ. ವಸುದೇವನಲ್ಲಿ ಅವತಾರ ಮಾಡುವಾಗಲೂ ಅಷ್ಟೇ, ನೀನು ಎಲ್ಲಿ ಹುಟ್ಟಬೇಕು ಎಲ್ಲಿ ಬೆಳಿಬೇಕು ಅನ್ನೋದನ್ನು ಅವರು ಸ್ಫುಟವಾಗಿ ಹೇಳಿದರು. ಅಲ್ಲಿ ದೇವರ ಅವತಾರ ಮಾಡಿದ. ಹಾಗೆ ಅದರಿಂದ ತ್ವಾಂ ಸೂರಿಭಿಸ್ತತ್ವ ಬುಭುತ್ಸಯಾದ್ಧ ಸದಾಭಿವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯಶ್ರಿಯ ಪೂರ್ಣಮಹಂ ಪ್ರಪದ್ಯೆ. ಎಲ್ಲ ಭಕ್ತರು ತತ್ವ ತಿಳಿಯಬೇಕೆಂಬ ಬಯಕೆಯಿಂದ ನಿನ್ನ ಪಾದಪೀಠಕ್ಕೆ ನಮಸ್ಕಾರ ಮಾಡ್ತಾರೆ. ಅಂತಹ ಐಶ್ವರ್ಯ ವೈರಾಗ್ಯ ಕೀರ್ತಿ ಜ್ಞಾನ ವೀರ್ಯ ಇವುಗಳಿಂದ ತುಂಬಿರುವ ನಿನಗೆ ನನ್ನ ನಮಸ್ಕಾರ. ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯಾನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ. ಪರಂ ಉತ್ಕೃಷ್ಟನಾದ, ಪ್ರಧಾನಂ ಲೋಕದಲ್ಲಿ ಅತ್ಯಂತ ಮುಖ್ಯನಾದ, ಮಹಾಂತಂ ಹಿರಿಯನಾದ, ಕಾಲಂ ಎಲ್ಲ ಗುಣಗಳಿಂದ ತುಂಬಿರುವ, ಕವಿಂ ಜ್ಞಾನಿಯಾದ, ಲೋಕಪಾಲಕನಾದ, ಆತ್ಮಾನುಭೂತ್ಯಾನುಗತ ಪ್ರಪಂಚಂ. ಈ ಪ್ರಪಂಚ ಅದನ್ನು ಅನುಭವಿಸ್ತಾ ಇದ್ದಾನೆ. ಪ್ರಪಂಚ ಅಂತಂದರೆ ಏನು? ಪ್ರಪಂಚ ಅಂದರೆ ಜಗತ್ತು ಅಂತ ಅರ್ಥ ಅಲ್ಲ. ಎಲ್ಲರೂ ನಾವು ಹಾಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಪ್ರಪಂಚ ಅಂದ್ರೇನು? ಪ್ರಕೃಷ್ಟ ಪಂಚಕ, 5ರಿಂದ ಮಾಡಲ್ಪಟ್ಟದ್ದು ಅಂತ ನಮ್ಮ ಕಲ್ಪನೆ. ಆದರೆ ಪ್ರಪಂಚ ಅಂದರೆ ಆ ರೀತಿ ಅರ್ಥ ಅಲ್ಲ. ಯಾಕೆಂದರೆ 5ರಿಂದ ಮಾಡಲಿಕ್ಕಾಗೋದೇ ಇಲ್ಲ. ಆಕಾಶ ಮತ್ತು ಗಾಳಿ ಅನುತ್ಪಾದಕ. ಆಕಾಶ ಮತ್ತು ಗಾಳಿ, ಅದರಿಂದ ಏನು ಕನ್ಸ್ಟ್ರಕ್ಷನ್ ಇಲ್ಲ. ಆಕಾಶ ಮತ್ತು ಗಾಳಿ ಅನ್ನೋದು ಎರಡೂ ಕೂಡ ಇನ್ವಿಸಿಬಲ್, ಮತ್ತು ಅದನ್ನು ಏನೂ ಪ್ರೊಡಕ್ಷನ್ ಇಲ್ಲ, ಅದರಿಂದ ನಾನ್ ಪ್ರೊಡಕ್ಟಿವ್. ಅದರಿಂದಾಗಿ ಅದು ಹೇಗೆ? ಹಾಗಾದರೆ ಪ್ರಪಂಚ ಅಂದರೆ ಏನು?
5 ಭೇದಗಳ ಸಮೂಹವನ್ನೇ ಪ್ರಪಂಚ ಅಂತ ಕರೆಯೋದು. ಜೀವ ಭೇದ, ಜಡ ಭೇದ, ಜಡಜೀವ ಭೇದ, ಜಡೇಶ್ವರ ಭೇದ, ಜೀವೇಶ್ವರ ಭೇದ. ಈ 5 ಪ್ರಪಂಚೋ ಭೇದ ಪಂಚಕಃ ಅಂತಾರೆ. ಪ್ರಪಂಚ ಅಂದ್ರೇನೆ 5 ಭೇದಗಳನ್ನು ಒಳಗೊಂಡಿದೆ ಅಂತ ಅರ್ಥ. ಪ್ರಪಂಚ ಅಂದರೆ ಪಂಚಭಿಹಿ ಕಿಂ, 5ರಿಂದ ಮಾಡಲ್ಪಟ್ಟದ್ದು ಅಂತ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ. ಅದರಿಂದ ಈ ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ, ದೇವರು ಈ ಪ್ರಪಂಚವನ್ನು ಇದೆ ಅಂತಲೇ ಅಂದುಕೊಂಡು ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನು ಮಾಡ್ತಾ ಇದ್ದಾನೆ. ಅಂತಹ ಸ್ವಚ್ಛಂದ ಶಕ್ತಿಂ, ಸ್ವತಂತ್ರವಾದ ಶಕ್ತಿ ಇರುವ ಕಪಿಲ ಎನಿಸಿಕೊಂಡ ನಿನ್ನನ್ನು ಪ್ರಪದ್ಯೆ ಮೊರೆ ಹೊಂದುತ್ತೇನೆ. ಇಲ್ಲಿ ಒಂದು ಶಬ್ದ ನಮ್ಮನ್ನು ಕಾಡುತ್ತೆ. ಯಾವುದದು? ತ್ರಿವೃತಂ ಅಂತ. 3ರಿಂದ ಸುತ್ತುವರಿಯಲ್ಪಟ್ಟವ. ನಮಗೆ ಕೂಡಲೇ ತ್ರಿವೃತಂ ಅಂತಂದರೆ ಏನಂತ ಅರ್ಥ ಆಗತ್ತೆ? ಓಹ್, ತ್ರಿ ಅನ್ನೋದು ಯಾವುದು? ಸತ್ವರಜಸ್ತಮೋ ಗುಣ. ಅವುಗಳಿಂದ ವೃತನಾದವ, ಅವತಾರಕ್ಕಾಗಿ ಸತ್ವಗುಣವನ್ನು ಸ್ವೀಕಾರ ಮಾಡ್ತಾನೆ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ರು, ವೇದೈರ್ವೃತತ್ವಾದ್ ಭಗವಾನ್ ತ್ರಿವೃದಿತ್ಯುಚ್ಯತೆ ಬುಧೈಹಿ ಅಂತ. 3 ವೇದಗಳು ಅವನನ್ನು ಮುತ್ತಿವೆ, ಆದ್ದರಿಂದಾಗಿ ಅವನನ್ನು ತ್ರಿವೃತ್ ಅಂತ ಕರೆಯುತ್ತಾರೆ. 3 ಮುತ್ತು ದೇವರು, 3 ಮುತ್ತ, 3ರಿಂದ ಮುತ್ತಲ್ಪಟ್ಟಿದ್ದಾನೆ. ಅದರಿಂದಾಗಿ ದೇವರನ್ನು 3 ಮುತ್ತ ಅಂತ ಕರಿಬಹುದು. ತ್ರಿವೃತ್ ಅನ್ನೋದರ ಕನ್ನಡ ಅನುವಾದ 3 ಮುತ್ತ. ಈ ತರಹದ ತ್ರಿವೃತ್ ಅನ್ನೋದಕ್ಕೆ ಆಚಾರ್ಯರ ಒಂದು ಭಾಷ್ಯ. ಈ 3 ವೇದಗಳಿಂದ ಹೊಗಳಲ್ಪಡುವ ಲೋಕಪಾಲಕನಾದ ಕಪಿಲನನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಅವನು ಹೇಳ್ತಾ ಇದ್ದಾನೆ. ತಂದೆ ಆಗತಾನೆ ಹುಟ್ಟಿದ ಮಗನನ್ನು ಪ್ರಪದ್ಯೆ ಶರಣು ಹೊಂದುತ್ತೇನೆ, ನಮಸ್ಕಾರ ಅಂತ ಹೇಳ್ತಾನೆ. ಇದೆಲ್ಲ ದೇವರಲ್ಲಿ ಮಾತ್ರ ಸಾಧ್ಯ, ಬೇರೆ ಎಲ್ಲಿಯೂ ಸಾಧ್ಯ ಇಲ್ಲ. ತಂತ್ವಾನ್ ಪೃಚ್ಛೇದ್ಯ ಪತಿಂ ಪ್ರಜಾನಾಂ ತ್ವಯಾವತೀರ್ಣೇನ ಉತಾಪ್ತ ಕಾಮಃ ಪರಿವ್ರಜಾಂ ಪದವೀಂ ಆಸ್ಥಿತೋಹಂ ಚರಿಷ್ಯೇತ್ವಾಂ ಹೃದಯ ಯುಂಜನ್ ವಿಶೋಕಃ. ನಿನ್ನ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ನೀನು ಯಾರು? ಪತಿಂ ಪ್ರಜಾನಾಂ, ನಮ್ಮೆಲ್ಲರ ಒಡೆಯ. ನೀನು ಅವತಾರ ಮಾಡಿದ್ರಿಂದ ಆಪ್ತ ಕಾಮಃ, ನನ್ನ ಕಾಮನೆ ಪೂರ್ತಿಯಾಗಿದೆ. ಪರಿವ್ರಾಜಾಂ ಪದವೀಂ ಆಸ್ಥಿತೋಹಂ, ನಾನು ಸನ್ಯಾಸವನ್ನು ಹೊಂದಲು ನಿನ್ನ ಅನುಮತಿ ಕೇಳ್ತಾ ಇದ್ದೇನೆ ಅಂತ. ನಾವು ಈಗ ಸನ್ಯಾಸ ತಗೊಳ್ಬೇಕು ಅಂತಂದರೆ ಭೂಸನ್ಯಸ್ತಮ್ಮಯ, ಭುವಸ್ಸನ್ಯಸ್ತಮ್ಮಯ, ಸ್ವಸ್ಸನ್ಯಸ್ತಮ್ಮಯ ಅಂತ ಹೇಳಿ ಪ್ರೈಶೋಚ್ಚಾರಣೆ ಮಾಡಬೇಕು. ಅಲ್ಲಿ ಭೂಹು ಭುವಃ ಸುವಹ ಅಂತ ದೇವರ 3 ರೂಪಗಳು. ಅದು ಅವ್ಯಯ. ಭೂಹು ಅಂತನ್ನೋದು ಭೂಹು ಸನ್ಯಸ್ತ ಅನ್ನಬಾರದು, ಭೂಹು ಸನ್ಯಸ್ತಂ. ಭೂಹು ಅನ್ನೋದು ಅವ್ಯಯ. ಮಹರ್ಲೋಕ ಅನ್ನುವಲ್ಲಿ ಮಹಃ ಇದೆಯಲ್ಲ, ಅದು ಅವ್ಯಯವೇ. ಜನೋಲೋಕ, ತಪೋಲೋಕ, ಮಹಃ, ನಾವೇನು ಲೋಕಗಳ ಹೆಸರಲ್ಲಿ ಹೇಳ್ತೀವಲ್ಲ ಅವೆಲ್ಲ ಅವ್ಯಯ. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ, ಇದೆಲ್ಲ ಅವ್ಯಯವೇ. ಸತ್ಯಲೋಕ ಒಂದು ನಡೆಸಲಿಕ್ಕಿದೆ ರೂಪದಲ್ಲಿ, ಉಳಿದು ಬಿಟ್ಟರೆ ಉಳಿದದ್ದೆಲ್ಲ ಅವ್ಯಯವೇ, ಅಂದರೆ ವ್ಯತ್ಯಾಸ ಆಗೋದಿಲ್ಲ. ಭೂಹು ಸನ್ಯಸ್ತಮ್ಮಯ, ಭೂಮಿ ಎಲ್ಲಿ ಇರುವ ಪರಮಾತ್ಮನಲ್ಲಿ ನನ್ನ ಕಾಮನೆಗಳನ್ನು ಇಟ್ಟಿದ್ದೇನೆ. ಭುವಸ್ಸನ್ಯಸ್ತಮ್ಮಯ, ಸ್ವಸ್ಸನ್ಯಸ್ತಮ್ಮಯ ಅಂತ ಪ್ರೈಶೋಚ್ಚಾರಣೆ ಮಾಡೋದೇ ದೇವರ ಅನುಮತಿ ಸ್ವೀಕಾರ ಅಂತ. ಈಗ ಅವಾಗ ನೇರವಾಗಿ ಕೇಳ್ಬಿಟ್ನಲ್ಲ ಅವನು, ಮಗುವಾಗಿ ಹುಟ್ಟಿದ ಕಪಿಲನನ್ನ, ಸ್ವಾಮಿ ನಾನು ಸನ್ಯಾಸ ತಗೊಳ್ತೇನೆ, ಹೊರಡ್ತೇನೆ, ಇನ್ನೇನು ಬೇಕು? ವಿಚಿತ್ರ. ಅವಾಗ ಆಗಿದ್ದು ಇವತ್ತು ಸರಿಯಾಗಿ ನೋಡಿದ್ರೆ ಏನು ವಿಚಿತ್ರ ಅಂತ ಅನಿಸುತ್ತೆ. ನಾವು ಎಲ್ಲೋ ಇರುವ ದೇವರನ್ನು, ನಮಗೆ ಕಾಣದ ದೇವರನ್ನು ಕಾಣುವ ಹಂಬಲದಿಂದ ನಾವೇನು ಮಾಡ್ತೇವೆ? ಸನ್ಯಾಸ ತಗೊಳ್ತೇವೆ. ಸನ್ಯಾಸ ತೆಗೆದುಕೊಳ್ಳುವಾಗ ದೇವರ ಅನುಮತಿ ಕೇಳಿದೆವು ಅಂತ ನಾವು ಅನುಸಂಧಾನ ಮಾಡಿಕೊಳ್ಳೋದು. ಆದರೆ ಅವನು ನೇರವಾಗಿ ಕೇಳ್ತಾ ಇರೋದು ಯಾಕೆ ಅಂತಂದರೆ ಹೃದಯದಲ್ಲಿ ಕಾಣಲಿಕ್ಕಾಗಿ. ಬಹಳ ವಿಚಿತ್ರ. ಇದನ್ನು ಏನಂತ ಅರ್ಥೈಸಿಕೊಳ್ಳೋದು? ಇದನ್ನು ನೋಡಿ ಅಚ್ಚರಿಯಲ್ಲಿ ಬಿದ್ದು ಬಿಡಬೇಕಷ್ಟೇ. ಈ ತರಹದ ಭಾಗವತ ನಾವು ಸರಿಯಾಗಿ ನೋಡಿದಾಗ, ಭಾಗವತ ಆದಮೇಲೆ ಮೌನದಿಂದ ಇದ್ದು ಬಿಡಬೇಕು ಅಂತ ಅನಿಸುತ್ತೆ. ಮಾತನಾಡಲಿಕ್ಕೆ ಮನಸ್ಸು ಬರೋಲ್ಲ. ಏನು ಅಚ್ಚರಿಗಳ ಸಮೂಹ, ಏನು ಕಥೆ.
ಈ ಪ್ರಪಂಚದಲ್ಲಿ ಹೀಗೆ ನಡೀತಾ, ನಾವು ಈಗ ನೋಡ್ತಾ ಇರುವ ಪ್ರಪಂಚದಲ್ಲಿಯೇ ಇದೆಲ್ಲ ನಡೀತಾ ಅಂತ ಮನಸ್ಸು ಗಾಬರಿಯಾಗತ್ತೆ. ಅದರಿಂದಾಗಿ ಸ್ವಾಮಿ ಅನುಮತಿ ಕೊಡಬೇಕು ಅಂತ ಕೇಳಿಬಿಟ್ಟ. ಅವಾಗ ಪರಮಾತ್ಮ ಮಗು, ಆಗ ತಾನೇ ಹುಟ್ಟಿದ ಮಗು ಅನುಮತಿ ಕೊಟ್ಟಿತಂತೆ. ಏನಂತ ಅನುಮತಿ ಕೊಟ್ಟ ದೇವರು? ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೆ ಅಥಾಜನಿ ಮಯಾ ತುಭ್ಯಂ ಯದವೋಚ ಮೃತಂ ಮುನೇ. ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೆ. ನಾನು ಜಗತ್ತಿನ ವಿಚಾರದ ಬಗ್ಗೆ ನಾನು ಹೇಳಿದ್ದೇ ಲೋಕಕ್ಕೆ ಪ್ರಮಾಣ. ನಾನೇ ಅಂತಿಮ. ಸತ್ಯ ಲೌಕಿಕ ಅಂತ ಎರಡಿದೆ. ಸತ್ಯಲೌಕಿಕ ಅಂತಂದರೆ ಜ್ಞಾನ ಅಂತ, ಸತ್ಯ ಅಂದರೆ ಯಥಾರ್ಥ. ಸತ್ಯಲೌಕಿಕ ಅಂತಂದರೆ ಯಥಾರ್ಥ ಜ್ಞಾನ ವಿಷಯ ಅಂತ ಅರ್ಥ. ಅಥಾಜನಿ ಮಯಾ ತುಭ್ಯಂ ಯದವೋಚ ಮೃತಂ ಮುನೆ. ನಾನು ಯಥಾರ್ಥ ಜ್ಞಾನ ವಿಚಾರದಲ್ಲಿ ಹೀಗೆ ಪೂಜಿಸು, ಹೀಗೆ ಚಿಂತನೆ ಮಾಡು ಅಂತ ಏನು ಹೇಳಿದೆ ಅದೇ ಅಂತಿಮ. ನನ್ನ ಲೌಕಿಕವಾದ ಮಾತು ಕೂಡ ಸತ್ಯವಾಗಿದೆ ಅನ್ನೋದಕ್ಕೆ ಇದೇ ನಿರ್ದೇಶನ, ಬೇರೆಯವರು ಮಾಡಿದ್ದಲ್ಲ. ಯಾಕೆಂದರೆ ನಾನು ಸತ್ಯವನ್ನು ಹೇಳ್ತೇನೆ. ಯಥಾರ್ಥ ಜ್ಞಾನ ಅದು ಹಿತ ಆಗಬೇಕು ಸಜ್ಜನರಿಗೆ, ಆ ಥರದ್ದು ಹೇಳ್ತೇನೆ. ಹೀಗಾಗಿ ಸತ್ಯಲೌಕಿಕದಲ್ಲಿ ನಾನು ಹೇಳಿದ ಮಾತು ನಿಜವಾಗಿದೆ. ಸತ್ಯಲೌಕಿಕೆ ಯಥಾರ್ಥ ಜ್ಞಾನ ವಿಷಯೇ. ಅಲ್ಲ, ಲೌಕಿಕ ಅನ್ನೋದಕ್ಕೆ ಜ್ಞಾನ ಅಂತ ಹೆಂಗೆ ಅರ್ಥ ಮಾಡಿದ್ರಿ ಅಂದರೆ, ಆಚಾರ್ಯರು ಒಂದು ಕೋಶವನ್ನು ಕೋಟ್ ಮಾಡ್ತಾರೆ. ಆಭಾಸಃ ಜ್ಞಾನಂ ಆಲೋಕಃ ಲೋಕಃ ಭಾಸಶ್ಚ ಕಥ್ಯತೆ. ಆಭಾಸ, ಜ್ಞಾನ, ಆಲೋಕ, ಲೋಕ, ಭಾಸ, ಈ 5 ಪದಗಳು ಜ್ಞಾನ ಅನ್ನುವ ವಿಚಾರದಲ್ಲಿ ಅರ್ಥದಲ್ಲಿ ಇದೆ. ಪರ್ಯಾಯ ಪದಗಳಿವೆಲ್ಲ. ಏನು ಹೇಳಿದ ಹಾಗಾಯಿತು ನೋಡು, ನಾನು ಯಥಾರ್ಥವಾಗಿ ನುಡಿತೇನೆ. ಲೋಕಕ್ಕೆ ನಾನು ಹೇಳಿದ್ದು ಹಿತ, ನಾನು ಹೇಳಿದ್ದು ಜ್ಞೇಯ. ಆ ಮಾತು ಈಗ ಸತ್ಯ ಆಗಿದೆ ಅಂತ ನಿನ್ನ ಅನುಭವಕ್ಕೆ ಬಂದಿದೆ. ಯಾಕೆಂದರೆ ನಾನು ಹೇಳಿದೆ, ನಾನು ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ, ಹುಟ್ಟಿದ್ದೇನೆ. ಅದು ತಾತ್ಪರ್ಯ. ಅದು ನಾನು ಏನು ಹೇಳಿದೆ, ಹುಟ್ಟುತ್ತೇನೆ ಅಂತ ಹುಟ್ಟಿದ್ದೀನಿ. ಯಾಕೆಂದರೆ ಯಾರೂ ಕೂಡ ಹೀಗೆ ಹೇಳಿ ಹುಟ್ಟಲಿಕ್ಕಾಗಲ್ಲ. ನಾನು ನಿನ್ನಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿ ಹಂಗೆ ಹುಟ್ಟಲಿಕ್ಕಾಗಲ್ಲ. ಒಂದು ವೇಳೆ ನಾನು ನಿನ್ನಲ್ಲಿ ಬರ್ತೇನೆ ಅಂತ ಹೇಳಿ ಅಂದ್ಕೊಂಡಿರ್ತೇನೆ ಅಂತ ಇಟ್ಕೋಣ. ಆಯಿತು, ಬಂದೆ. ಬಂದ ಮೇಲೆ ಬಂದ ಕೂಡಲೇ ನನಗೆ ಹೇಳಲಿಕ್ಕಾಗಲ್ಲ. ನಾನು ನಿನಗೆ ಅವತ್ತು ಹೇಳಿದ್ನಲ್ಲ, ಈಗ ನೋಡು ಬಂದಿದ್ದೇನೆ ಅಂತ ಮಗುವಾಗಿದ್ದಾಗ ಹೇಳಲಿಕ್ಕಾಗಲ್ಲ. ಸೊ ಈ ನಿದರ್ಶನವನ್ನು ತೆಗೆದುಕೋ. ನಾನು ಹೇಳುವ ಎಲ್ಲವೂ ಕೂಡ ಯಥಾರ್ಥ ಜ್ಞಾನದಿಂದ ಬಂದದ್ದು ಅಂತ ಅಂದುಕೋ. ಅದು ಪಾಯಿಂಟ್. ಅದರಿಂದ ಇಲ್ಲಿರೋದು ಹೀಗೆ, ಏತನ್ಮೇ ಜನ್ಮಲೋಕೇಸ್ಮಿನ್ ಮುಮುಕ್ಷೂಣಾಂ ದುರಾಚಯಾತ್ ಪ್ರಸಂಖ್ಯಾನಾಯ ತತ್ವಾನಾಂ ಸಮತ್ವಾಯ ಆತ್ಮದರ್ಶಿನಾಂ. ನಾನು ಹುಟ್ಟೋದು ಯಾಕೆ ಅಂತ ಹೇಳಿದರೆ, ಮುಮುಕ್ಷೂಣಾಂ ದುರಾಚಯಾತ್ ಪ್ರಸಂಖ್ಯಾನಾಯ, ಕೆಟ್ಟ ಮನಸ್ಸಿನ ಕಶ್ಮಲಗಳನ್ನು ನೀಗಿಕೊಳ್ಳಬೇಕು. ಪ್ರಸಂಖ್ಯಾನಾಯ ತತ್ವಾನಾಂ, ತತ್ವಗಳ ಯಥಾರ್ಥ ಜ್ಞಾನ ಆಗಬೇಕು. ಸಮತ್ವಾಯ ಆತ್ಮದರ್ಶಿನಾಂ, ದೇವರನ್ನು ನೋಡುವವರು ಒಂದು ಚೂರು ಕೊಂಕಿಲ್ಲದಂತೆ ನನ್ನನ್ನು ಕಾಣಬೇಕು. ಅದಕ್ಕಾಗಿ ನನ್ನ ಅವತಾರ ಅಂತ. ಎಂಥ ಸ್ಫುಟವಾದ ಮಾತು. ಇದೇ ರೀತಿ ನಾನು ಅವತಾರ ಮಾಡಿದ್ದೇನೆ, ನನಗೆ ಮಾತು ನಿಂತಿಲ್ಲ, ಇನ್ನೂ ಮಾತು ಬರಬೇಕು, ಹಲ್ಲು ಮೂಡಿಲ್ಲ, ಇನ್ನೂ ಬೋಧವೇ ಆಗಿಲ್ಲ ಪ್ರಪಂಚದ್ದು, ಇವೆಲ್ಲ ಇಲ್ವೇ ಇಲ್ಲ. ದೇವರು ಮಾತನಾಡಿದ, ಅದೇ ನಿದರ್ಶನ ಅಂದರೆ ಏನರ್ಥ?
ನಾನೇ ನಾನು ಇಷ್ಟಪಟ್ಟವರಲ್ಲಿ ನಾನೇ ಹುಟ್ಟಿ ಬರ್ತೇನೆ, ಹುಟ್ಟಿ ಬಂದು ಹೇಳ್ತೇನೆ ಅಂತಂದರೆ ಬೇರೆಯವರನ್ನು ಹುಟ್ಟಿಸುವ ಸಾಮರ್ಥ್ಯ ಇರಲ್ವ ಅವನಿಗೆ? ಆಮೇಲೆ ಮುಕ್ತಿ ಕೊಡಲಿಕ್ಕೆ ನನಗೆ ಆಗಲ್ವಾ? ಜ್ಞಾನಪೂರ್ಣತೆ ಇಲ್ವಾ? ಎಲ್ಲವೂ ಕೂಡ ಅಂಡರ್ಸ್ಟುಡ್ ಇದು. ಹೀಗಾಗಿ ದೇವರ ಮಾತು ಇಷ್ಟು ಒಳಗೊಂಡಿದೆ. ದೇವರು ಒಂದೇ ಮಾತನಾಡಿದ್ದು, ನೋಡು ನಾನು ಹೇಳಿದ್ದೆ ಹುಟ್ಟುತ್ತೇನೆ ಅಂತ, ಹುಟ್ಟಿದ್ದೀನಿ. ಇದರಿಂದಲೇ ಗೊತ್ತಾಗತ್ತಲ್ಲ ನಿನಗೆ. ಪ್ರಸಂಖ್ಯಾನಾಯ ತತ್ವಾನಾಂ ಸಮತ್ವಾಯ ಆತ್ಮದರ್ಶಿನಾಂ ಯೇಷ ಆತ್ಮಪಥೋ ವ್ಯಕ್ತೋ ನಷ್ಟಕಾಲೇನ ಭೂಯಸ ತಂ ಪ್ರವರ್ತಯಿತುಂ ದೇಹಮಿಮಂ ವಿದ್ಧಿ ಮಯಾಭೃತಂ. ಯೇಷ ಆತ್ಮಪಥ ಅವ್ಯಕ್ತಃ. ಜನರಿಗೆ ಆತ್ಮದ ದಾರಿ ಅಪರಿಚಿತ, ಅವರು ಸಾಗುವ ದಾರಿ ಅವರಿಗೆ ಅಪರಿಚಿತ. ನಷ್ಟಕಾಲೇನ ಭೂಯಸ, ಯಾವುದೋ ಕಾಲದಲ್ಲಿ ನಾನು ಹೇಳಿದ್ದು ಹೌದು, ಈಗ ಮತ್ತೆ ಕಣ್ಮರೆಯಾಗಿದೆ. ತಂ ಪ್ರವರ್ತಯಿತುಂ ದೇಹಂ ಇಮಂ ವಿದ್ಧಿ, ಆ ದಾರಿಯನ್ನು ಮತ್ತೆ ರೂಢಿಗೊಳಿಸಬೇಕು ಅಂತಲೇ ನಾನು ಅವತಾರ ಮಾಡಿರುವುದು. ಗಚ್ಚ ಕಾಮಂ ಮಯಾ ಪೃಷ್ಟಃ ಮಯಿ ಸನ್ಯಸ್ತ ಕರ್ಮಣ ಜಿತ್ವಾ ಸುದುರ್ಜಯಂ ಮೃತ್ಯುಂ ಅಮೃತತ್ವಾಯ ಮಾಂಭಜ. ನಿನ್ನ ಇಷ್ಟ ಬಂದಂತೆ ಹೋಗು, ನನ್ನಲ್ಲಿ ಕರ್ಮವನ್ನು ಸಮರ್ಪಣೆ ಮಾಡಿ ನೀನು ಹೊರಡ್ತಾ ಇದೆಯಲ್ವಾ, ಸಂತೋಷ, ಹೊರಡು ನೀನು. ಜಿತ್ವಾ ಸುದುರ್ಜಯಂ ಮೃತ್ಯುಂ ಅಮೃತತ್ವಾಯ ಮಾಂಭಜ. ಮೃತ್ಯುವನ್ನು ಗೆಲ್ಲು, ಅಮೃತನಾಗು. ಮೃತ್ಯು ಅಂತಂದರೆ ಇಲ್ಲಿ ಅಯಥಾರ್ಥ ಜ್ಞಾನ ಮೊದಲಾದವುಗಳೇ. ದೈಹಿಕ ಸಾವನ್ನು ಹೇಳೋದೇ ಇಲ್ಲ. ಏಕೆಂದರೆ ದೈಹಿಕವಾದ ಸಾವು ಬಂದರೂ ಕೂಡ ಜ್ಞಾನ ಇದ್ದರೆ ಅದು ಬದುಕಿದ ಹಾಗೆ. ಆತ್ಮ ನಿತ್ಯ, ವರ ಕೇಳಲೇಬೇಕಿಲ್ಲ. ನೀನು ಕೇಳದೆ ಹೋದರೂ ಅದು ನಿತ್ಯವೇ. ಹಾಗಾದರೆ ಕೇಳಬೇಕಾದದ್ದು ಏನು? ಅಜ್ಞಾನವೇ. ಮೋಹೋ ಮೃತ್ಯು ಸಮ್ಮತೋ ಯಕ್ಕವೀನಾಂ ಅಂತ ಹೇಳಿ ಸನತ್ಸು ಜಾತೀಯ. ಆ ಮೃತ್ಯು ಇರದಂತೆ ನೀನು ಬದುಕು. ಮಾಮಾತ್ಮಾನಂ ಸ್ವಯಂ ಜ್ಯೋತಿ ಸರ್ವಭೂತ ಗುಹಾಶಯಂ ಆತ್ಮನ್ಯೇವಾತ್ಮನಾ ವೀಕ್ಷ್ಯ ವಿಶೋಕಃ ಅಭಯಮಿಚ್ಛಸಿ. ಸ್ವಯಂ ಪ್ರಕಾಶನಾದ, ಎಲ್ಲ ಭೂತಗಳ ಗುಹೆಯಲ್ಲಿ ವಾಸ ಮಾಡುವ ನನ್ನನ್ನು ನಿನ್ನ ಒಳಗಡೆ ಕಾಣು. ಶೋಕವನ್ನು ಕಳೆದುಕೋ, ಭಯವನ್ನು ಮೀರು. ನೋಡಿ, ಆತ್ಮನ್ಯೇವ ಆತ್ಮನಾನ್ವೀಕ್ಷ್ಯ, ನಿನ್ನ ಒಳಗಡೆ ನಿನ್ನ ಮನಪೂರ್ವಕವಾಗಿ ಕಂಡು ಬೆಳಿ. ಅಂದರೆ ನನ್ನನ್ನು ಹೊರಗಡೆ ಕಂಡು ನೀನು ಮುಕ್ತನಾಗುವ ಸಾಧ್ಯತೆ ಇಲ್ಲ. ಅಂತರ್ದೃಷ್ಟಯೋ ಮುನಯಃ ಅಂತ. ಮುನಿಗಳ ಹೆಚ್ಚಿನ ಜನ ಅಂತರ್ದೃಷ್ಟಿಗಳು, ಒಳಗಡೆ ದೇವರನ್ನು ಕಾಣುವವರು. ಪಾಂಡವರೇ ಮೊದಲಾದವರು ಒಳಗಡೆ ಹೊರಗಡೆ ಎರಡೂ ಕಡೆ ಕಾಣುವವರು. ಪಾಂಡವರೇ ಮೊದಲಾದ ಮಹಾನುಭಾವರು ಎರಡೂ ಕಡೆ ಕಾಣ್ತಾರೆ. ಕೆಲವರು ಬಹಿರ್ದೃಷ್ಟಿಗಳು ಮಾತ್ರ, ಕೆಲವರು ಅಂತರ್ದೃಷ್ಟಿಗಳು ಮಾತ್ರ, ಕೆಲವರು ಬಹಿರಂತರ್ದೃಷ್ಟಿಗಳು. ಗೋಪಿಕೆಯರು ಕೂಡ ಮೊದಲು ಹೊರಗಡೆ ದೇವರನ್ನು ಕಾಮಿಸಿ ಆಮೇಲೆ ಒಳಗಡೆ ತಮ್ಮನ್ನು ತಾವು ತಿರುಗಿಸಿಕೊಂಡವರು. ಅದನ್ನು ಅಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದನ್ನು ನಾವು ನೋಡಿದ್ದೇವೆ 10ನೆಯ ಸ್ಕಂಧದಲ್ಲಿ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದ ಗೀತೆಯಲ್ಲಿ ಅಲ್ಲ, ಅದು ಹೇಳಲಿ, ಅದು ಗೀತೆಯಲ್ಲಿ ಹೇಳಿದ್ದು ಕಾಮನ್. ಅಧಿಕಾರ ಅಂತ ಹೇಳಿ ಒಂದು ಬರುತ್ತಲ್ಲ, ಇಂಥವರು ಹೀಗೆ ಕಾಣಬೇಕು ಅಂತ. ಅದು ಗೀತೆಯಲ್ಲಿ ಬರೋದು ಒಂದು ಸಾಮಾನ್ಯ ನಿಯಮ. ವಿಶೇಷವಾಗಿ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ, ಅದೊಂದು ವೇದ ಕೋಟ್ ಮಾಡಿದ್ದಾರೆ. ಅಲ್ಲಿ ವಿಶೇಷ. ಇಲ್ಲಿ ದೇವರು ಅವನೊಬ್ಬನಿಗೆ ಹೇಳ್ತಾ ಇರೋದು. ದೇವರು ಅವನೊಬ್ಬನಿಗೆ ಒತ್ತಿ ಹೇಳ್ತಾ ಇರೋದು. ಇವೆಲ್ಲ ಮುಖ್ಯ ಆಗತ್ತೆ. ಅದು ಸಾಮಾನ್ಯ. ವಿಶ್ವಮೇತದ್ಧಿ ಶಾಸ್ತ್ರೇಣ ವಿಜ್ಞಾಯ ಆತ್ಮಾನಮೀಶ್ವರಂ ಮುನಿಶಾಂತ ಮನೋವಾಕ್ಯ ತರ್ಹಿ ನಖ್ಯಾತ್ಯುಪಪ್ಲವ.
ಈ ರೀತಿ ಅವನಿಗೆ ಹೇಳಿ ಒಂದು ಮಾತು ಹೇಳ್ತಾನೆ, ವಿಶ್ವಂ ಏತತ್, ಈ ಪ್ರಪಂಚ ಹೀಗೆಯೇ ಇರುತ್ತೆ. ನೀನು ಹೇಗೆ ಕಾಮವನ್ನು ಅನುಭವಿಸಿ ಅದರಿಂದ ಸ್ಪರ್ಶ ಸುಖದ ಉತ್ಕಟತೆಯಿಂದಲೂ ಕೂಡ ಆನಂದವನ್ನು ಪೂರ್ಣ ಅನುಭವಿಸಲಾಗದ ಅತೃಪ್ತಿಯನ್ನು ಹೊಂದಿದ್ದೀಯಲ್ಲ, ಹೀಗೆ ಇರುತ್ತೆ. ವಿಶ್ವಂ ಏತದ್ಧಿ, ವಿಶ್ವಮೇತತ್ ಏತಾದೃಶಂ ಅಸಾರಂ ಯತಃ ವಿಜ್ಞಾಯ ಆತ್ಮಾನಮೀಶ್ವರಂ, ಅದರಿಂದ ಅಂತರ್ಯಾಮಿಯಾದ ನನ್ನನ್ನು ತಿಳಿದು ಶಾಂತ ಮನೋವಾಕ್ಯ, ದೇವರಲ್ಲಿ ನೆಲೆಗೊಂಡ ಮನಸ್ಸು ಮತ್ತು ಮಾತುಗಳುಳ್ಳವನಾದರೆ ಮುನಿ ನಖ್ಯಾತ್ಯುಪಪ್ಲವ, ದುಃಖ ಅಜ್ಞಾನ ಮೊದಲಾದ ಉಪದ್ರವಗಳಿಲ್ಲ. ಖ್ಯಾತಿ ಅಂತಂದರೆ, ಖ್ಯ ಅಂತಂದರೆ ಇಂದ್ರಿಯ ಗೋಚರವಾದ ವಸ್ತು. ಖ್ಯ, ಖ ಅಂದರೆ ಇಂದ್ರಿಯ, ಇಂದ್ರಿಯಕ್ಕೆ ವಿಷಯವಾದದ್ದು ಖ್ಯ. ಖ್ಯಾತಿ ಅಂತಂದರೆ ಇಂದ್ರಿಯಕ್ಕೆ ವಿಷಯವಾಗಿ ನಮ್ಮನ್ನು ಕಾಡುವಂಥದ್ದು ಖ್ಯಾತಿ, ಅದು ದುಃಖ ಮತ್ತು ಅಜ್ಞಾನ. ಅದರ ಉಪಪ್ಲವನ, ಉಪದ್ರವ ಇಲ್ಲ. ಇದು ಆಚಾರ್ಯರು ಮಾಡಿದ ಅರ್ಥ. ಅದರಿಂದ ನಖ್ಯಾತ್ಯುಪಪ್ಲವ ಮಾತ್ರ ಆಧ್ಯಾತ್ಮಿಕೀಂ ವಿದ್ಯಾಂ ಶಮನೀಂ ಸರ್ವಕರ್ಮಣಾಂ ವಿತರಿಸ್ಯೇ ಯಯಾಚಾಸೌ ಭಯಂ ಚ ಅತಿತರಿಷ್ಯತಿ. ನನ್ನ ತಾಯಿಗೆ ನಾನು ಆಧ್ಯಾತ್ಮಿಕ ವಿದ್ಯೆಯನ್ನು ಉಪದೇಶ ಮಾಡ್ತೇನೆ, ಅದರಿಂದ ಅವಳು ಈ ಸಂಸಾರವನ್ನು ನೀಗಿಕೊಂಡು ದುಃಖವನ್ನು ದಾಟುತ್ತಾಳೆ. ಏವಂ ಸಮುದಿತಸ್ಥೇನ ಕಪಿಲೇನ ಮಹಾಮುನಿ ಪ್ರಜಾಪತಿ ಪ್ರದಕ್ಷಿಣೀಕೃತ್ಯ ತಂ ಪ್ರೀತಃ ವನಮೇವ ಜಗಾಮಹ. ಈ ರೀತಿಯಾಗಿ ದೇವರ ಆಜ್ಞೆ ಆದಮೇಲೆ ಕರ್ದಮ ಪ್ರಜಾಪತಿ ದೇವರನ್ನು ಸುತ್ತು ಬಂದು ನಮಸ್ಕಾರ ಮಾಡಿ ವನಮೇವ ಜಗಾಮ, ಕಾಡಿಗೆ ಹೊರಟ. ವ್ರತಂ ಸ ಆಸ್ಥಿತೋ ಮೌನಂ ಆತ್ಮೈಕ ಶರಣೋ ಮುನಿ ನಿಸ್ಸಂಗೋ ವ್ಯಚರತ್ ಕ್ಷೋಣೀಂ ಅನಗ್ನಿ ಅನಿಕೇತನಃ. ಮೌನ ವ್ರತವನ್ನು ಆಶ್ರಯಿಸಿ ಆತ್ಮೈಕ ಶರಣ, ಅಂತರ್ಯಾಮಿಯೊಬ್ಬನನ್ನೇ ಶರಣು ಹೊಂದಿ ನಿಸ್ಸಂಗನಾಗಿ, ಅನಗ್ನಿ ಅಗ್ನಿಯನ್ನು ಬಿಟ್ಟು ಅಂದರೆ ಗಾರ್ಹಸ್ಥ್ಯವನ್ನು ಬಿಟ್ಟು, ಬ್ರಹ್ಮಚರ್ಯವನ್ನು ಬಿಟ್ಟು, ವಾನಪ್ರಸ್ಥವನ್ನು ಬಿಟ್ಟು, ಮೂರರಲ್ಲಿಯೂ ಅಗ್ನಿ ಇರುತ್ತೆ. ಅನಿಕೇತನಃ ಮನೆಯೇ ಇಲ್ಲದೆ ವಿಚರತ್ತು ತಿರುಗಾಡಿದ. ಅನಿಕೇತನ ಅಂತಂದರೆ ಒಂದು ಕ್ರಮಬದ್ಧವಾದ ಲೋಕದ ಆಶ್ರಯವನ್ನು ನಿಕೇತನ ಅಂತ ಕರೀತಾರೆ. ವಿಶೇಷತಃ ಹೆಂಡತಿಯನ್ನು ನಿಕೇತನ ಅಂತ. ಇದರ ಅರ್ಥವೇ ಗೊತ್ತಿಲ್ಲದೆ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಹೇಳಿ, ಅದು ಮೈಸೂರಲ್ಲಿ ಒಂದು ಅನಿಕೇತನ ರಸ್ತೆ ಅಂತ ಉಂಟು. ಇಲ್ಲಿ ಪ್ರಾಯ ಸರಸ್ವತಿಪುರಂ ಅಂತ ಕಾಣುತ್ತೆ. ಅದರ ಎರಡೂ ಸೈಡಲ್ಲಿ ದೊಡ್ಡ ದೊಡ್ಡ ಮನೆ. ಏನು ನಮ್ಮ ಜನಕ್ಕೊಂದು ಅರ್ಥ ಬೇಡವೇ? ಈ ಯಾವ ರೀತಿ ಹೆಸರು, ಅಟ್ಲೀಸ್ಟ್ ನಮ್ಮ ಮಾತು ಅದರ ಅರ್ಥ ಏನಿದೆ ಅದನ್ನು ಬಳಸಬೇಕು ಅನ್ನೋದನ್ನೇ ಮರೆತು ಹೋದರೆ ನಾವಿನ್ನೇನು ಮಾಡಲಿಕ್ಕೆ ಸಾಧ್ಯ? ಅನಿಕೇತನಃ ಅಂದರೆ ಹೆಂಡತಿ ಇಲ್ಲದೆ ಅಥವಾ ಯಾವುದೇ ಮನೆಯೊಳಗಡೆ ಇರದೆ, ಎರಡೂ ಅರ್ಥ. ಮನೋಬ್ರಹ್ಮಣಿ ಯುಂಜಾನೋ ಯತ್ತತ್ ಸದಸತಃಪರಂ ಗುಣಾವಭಾತೆ ವಿಗುಣ ಏಕಭಕ್ತ್ಯಾನುಭಾವಿತೆ. ಸದಸತ್ತಿನಿಂದ ಆಚೆ ಇರುವ ದೇವರಲ್ಲಿ, ಸತ್ವರಜಸ್ತಮೋ ಗುಣಗಳಿರದ ದೇವರಲ್ಲಿ ಪರಮಾತ್ಮನ ಮನಸ್ಸನ್ನು ಇಟ್ಟ ನಿರಹಂಕೃತಿ ನಿರ್ಮಮಶ್ಚ ನಿರ್ದ್ವಂದ್ವ ಸಮದೃಕ್ ಸ್ವದೃಕ್ ಪ್ರತ್ಯಗ್ರಶ್ಚಾಂತಧೀರ್ವೀರ ಪ್ರಶಾಂತೋರ್ಮಿರಿವೋದಧಿ. ನಾನು ನನ್ನದು ಎಂಬ ಮೋಹಗಳಿರದೆ, ಸೋಲು ಗೆಲುವು ಸುಖ ದುಃಖವೆಂಬ ದ್ವಂದ್ವಗಳಿರದೆ, ಸಮದೃಕ್ ಎಲ್ಲೆಡೆ ದೇವರನ್ನು ಕಾಣುತ್ತಾ, ಸ್ವದೃಕ್ ಸ್ವವನ್ನು ಕಾಣುತ್ತಾ. ಏನು ಹಾಗಂದರೆ ಆಚಾರ್ಯರು ಹೇಳಿದ್ರು, ಅನನ್ಯಾಧೀನ ಶಕ್ತಿತ್ವಾತ್ ಹರಿಹಿ ಸ್ವ ಇತಿ ಚೋಚ್ಯತೆ. ಯಾರಿಗೂ ಅಧೀನನಲ್ಲ ದೇವರು, ಹೀಗಾಗಿ ದೇವರ ಹೆಸರು ಸ್ವ.
ಅಂತಹ ದೇವರನ್ನು ದೃಕ್ ಕಾಣುತ್ತಾ ಪ್ರತ್ಯಗ್ರಹ, ಪ್ರತ್ಯಗ್ರಹ ಅನ್ನೋದಕ್ಕೆ ಪ್ರತ್ಯಗ್ರತಿ, ಅವನ ಆನಂದ ಸ್ಥಾನ ಒಳಗಡೆ ಇದೆ, ಹೊರಗಡೆ ಇಲ್ಲ. ಅಂತಹ ಶಾಂತಧಿ ದೇವರು ಪ್ರಶಾಂತೋರ್ಮಿರಿವ ಉದಧಿ, ದೇವರಲ್ಲಿ ಮನಸ್ಸನ್ನು ಇಟ್ಟ ಶಾಂತಧೀಹಿ ಪ್ರಶಾಂತೋರ್ಮಿರಿವೋದಧೀಹಿ, ಹೆಚ್ಚು ಅಲುಗಾಡದ ಗಂಭೀರವಾದ ಕಡಲಿನಂತೆ ಆದ ಕರ್ದಮ ಪ್ರಜಾಪತಿ. ಆ ಪ್ರಶಾಂತೋರ್ಮಿಹಿ ಓದಧಿಹಿ, ಅಲುಗಾಡದ ಅಲೆಗಳಿರುವ ಕಡಲು ಅನ್ನೋದೇ ಒಂದು ಅದ್ಭುತವಾದ ರೂಪಕ. ವಾಸುದೇವೇ ಭಗವತಿ ಸರ್ವಜ್ಞೇ ಪ್ರತ್ಯಗಾತ್ಮನಿ ಪರೇಣ ಭಕ್ತಿಭಾವೇನ ಲಬ್ಧಾತ್ಮ ಮುಕ್ತಬಂಧನ. ಪ್ರತ್ಯಗಾತ್ಮ ಅಂದರೆ ಅತ್ಯಂತ ಹತ್ತಿರದಲ್ಲಿರುವ ಅಂತರ್ಯಾಮಿ ಅಂತ. ದೇವರಿಗಿಂತ ಹತ್ತಿರ ಇನ್ಯಾರಿದ್ದಾರೇನು ಜೀವನಿಗೆ? ಅಂತಹ ಅತ್ಯಂತ ಹತ್ತಿರದ ದೇವರಲ್ಲಿ ಭಕ್ತಿ ಭಾವನೆಯಿಂದ ಲಬ್ಧಾತ್ಮ ಮನಸ್ಸನ್ನು ಇಟ್ಟು ಬಂಧನವನ್ನು ಕಡಿದುಕೊಂಡ ಆತ್ಮಾನಂ ಸರ್ವಭೂತೇಷು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚ ಆತ್ಮನಿ. ಎಲ್ಲ ಜೀವರ ಒಳಗಡೆ ಇರುವ ದೇವರನ್ನು ಅಂತರ್ಯಾಮಿ ಅಂತ ಚಿಂತನೆ ಮಾಡ್ತಾ, ಜೀವರಿಗಿಂತ ಗುಣಪೂರ್ಣನಾಗಿದ್ದಾನೆ ಅಂತ ದೇವರನ್ನು ಚಿಂತನೆ ಮಾಡ್ತಾ, ಆ ದೇವರು ನನ್ನೊಳಗಡೆ ಇದ್ದಾನೆ, ಈ ನನ್ನೊಳಗಡೆ ಮತ್ತೆ ಉಳಿದ ಎಲ್ಲರಲ್ಲಿ ಅಂತರ್ಯಾಮಿಯಾಗಿರುವ ದೇವರು ಜಗತ್ತನ್ನೆಲ್ಲ ವ್ಯಾಪಿಸಿದ್ದಾನೆ ಅಂತ ಚಿಂತನೆ ಮಾಡ್ತಾ, ಇಚ್ಛಾದ್ವೇಷ ವಿಹೀನೇನ ಸರ್ವತ್ರ ಸಮಚೇತಸ ಭಗವದ್ಭಕ್ತಿ ಯೋಗೇನ ಪ್ರಾಪ್ತೋ ಭಾಗವತೀಂ ಗತಿಂ. ಇಚ್ಛೆ ಇರದೆ ದ್ವೇಷವಿರದೆ ಎಲ್ಲ ಕಡೆ ದೇವರನ್ನು ನೆನೆಸುವ ಮನಸ್ಸಿನಿಂದ ಪರಮಾತ್ಮನ ಭಕ್ತಿ ಎಂಬ ಉಪಾಯದಿಂದ ಭಗವಂತನ ಗತಿಯನ್ನು ಹೊಂದಿದ. ಇಲ್ಲಿ ಆಚಾರ್ಯರ ಭಾಷ್ಯ ಹೊಂದಿದೆ. ಭೂತಗರ್ಭಶ್ಚ ಭೂತಸ್ಥಃ ಪೂರ್ಣ ಏವ ದ್ವಿರೂಪವಾನ್ ಅತ ಆತ್ಮೇತಿ ತಂ ಪ್ರಾಹು ಸದೈವ ಆತ್ಮಗುಣೋ ಯತಃ. ಆತ್ಮ ಅಂದ್ರೇನೆ ಪೂರ್ಣ ಅಂತರ್ಥ. ಆದ್ದರಿಂದ ಆತ್ಮ ಅಂದರೆ ಗುಣಪೂರ್ಣ. ಗುಣಪೂರ್ಣ ಅಂತ ಉಪಾಸನೆ ಮಾಡಿ ಪರಮಾತ್ಮನ ಗತಿಯನ್ನು ಹೊಂದಿದ ಅನ್ನುವಲ್ಲಿಗೆ ತೃತೀಯ ಸ್ಕಂಧೆ ಪಂಚವಿಂಶೋಧ್ಯಾಯ. ಇನ್ನು 26ನೆಯ ಅಧ್ಯಾಯ ಇದೆ. ಅದು ಪ್ರಾಯ ಬುಧವಾರ. ನಾಳೆ ಸೋಸಲೆ ವ್ಯಾಸರಾಜ ಮಠದಲ್ಲಿ ವ್ಯಾಸತೀರ್ಥರ ಸೂಕ್ತಿಗಳು ಅಂತ ಒಂದು ವಿಚಾರ ಇದೆ. ವ್ಯಾಸತೀರ್ಥರ ಚಂದ್ರಿಕಾ, ನ್ಯಾಯಾಮೃತ ಮೊದಲಾದವುಗಳಿಂದ ಒಳ್ಳೆ ಮಾತುಗಳು. ನಾನು ತೀರಾ ಇದಕ್ಕೇನು ತೊಗೊಂಡು ಹೋಗಲ್ಲ, ಯಾವುದು ಬೇರೆ ಬೇರೆ ಟಾಪಿಕ್ಗಳಿಗೆಲ್ಲ ಏನು ತೊಗೊಂಡು ಹೋಗಲ್ಲ. ಅಲ್ಲಿ ವ್ಯಾಸತೀರ್ಥರ ಮಾತುಗಳು ಶ್ಲೋಕ ಆಗಿರಬಹುದು, ಗದ್ಯ ಆಗಿರಬಹುದು, ಅದನ್ನು ನೋಡೋಣ. ಚಂದ್ರಿಕಾ ಮತ್ತು ನ್ಯಾಯಾಮೃತ ಮುಖ್ಯವಾಗಿ ಇಟ್ಕೊಂಡಿದ್ದೇನೆ. ಇನ್ನು ನಾಡಿದ್ದು ಮಂಗಳವಾರ ಉಡುಪಿಗೆ ಹೋಗ್ತಾ ಇದ್ದೇನೆ. ಮಧ್ಯಾಹ್ನದ ಟ್ರೈನು. ಮಧ್ಯಾಹ್ನ ಅಂದರೆ 6:30ಗೆ ಟ್ರೈನ್ ಇದೆ. ಆವಾಗ ಹೆಂಗೆ ಮಾಡೋದು? ಬುಧವಾರದಿಂದ ಮತ್ತೆ ಶುರು. 26ನೆಯ ಅಧ್ಯಾಯ ಬುಧವಾರದಿಂದ ಶುರು ಆಗುತ್ತೆ. ನಾಳೆ ವ್ಯಾಸರಾಜ ಮಠದಲ್ಲಿ 7 ರಿಂದ 8 ಅಲ್ಲಿಯೂ ಕೂಡ ಅದು ವ್ಯಾಸತೀರ್ಥರ ಸೂಕ್ತಿಗಳು. ವ್ಯಾಸತೀರ್ಥರ ಸೂಕ್ತಿಗಳನ್ನು ಕೇಳಲಿಕ್ಕೆ ಬನ್ನಿ, ಆನ್ಲೈನಲ್ಲಿ ಬನ್ನಿ, ತೊಂದರೆ ಇಲ್ಲ. ನಾಡಿದ್ದು ಇಲ್ಲ, ಮಂಗಳವಾರ ಒಂದು ದಿವಸ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ, ದೇವರ ಸಂಕಲ್ಪ ಹೇಗಿದೆ ಗೊತ್ತಿಲ್ಲ. ಬುಧವಾರದಿಂದಂತೂ ಯಥಾ ಪ್ರಕಾರ ಇದೆ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.